ಜ್ಞಾನಿ, ಅವಿರಳ ಜ್ಞಾನಿ, ಶೂನ್ಯ ಪೀಠಾಧೀಶ್ವರ, 12ನೇ ಶತಮಾನದ ಮಹಾಶರಣ ಚನ್ನಬಸವೇಶ್ವರರ ವಚನ. ಮಹೇಶ್ವರ ಸ್ಥಳದಲ್ಲಿ ಪ್ರಸಾದಲಿಂಗಿ ಸ್ಥಳ ಅಂದರೆ ಶರಣ ಸ್ಥಳ, ಮಹೇಶ್ವರನ ಶರಣ ಸ್ಥಳ. ಈ ಶರಣ ಸ್ಥಳದಲ್ಲಿ ಪ್ರಸಾದಲಿಂಗಿ ಸ್ಥಳದೊಳಗೆ ಈ ಒಂದು ಸಾಧಕನಲ್ಲಿ ಏನೇನು ಪರಿವರ್ತನೆಗಳು ಬರಬೇಕು ಅನ್ನೋಂಥದ್ದು ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅಂತ ಈ ಒಂದು ಸಿದ್ಧಾಂತ ಶಿಖಾಮಣಿ ಆಗಮಗಳ ಮೂಲಕ ಏನು ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳನ್ನು ಹೇಳ್ತಾ ಇದ್ದಾರೆ. ಆ ಒಂದು ಪದ್ಧತಿಯಲ್ಲಿ ಈ ಪ್ರಸಾದಗಳು ವಿಶಿಷ್ಟವಾದ ರೀತಿಯ ಪ್ರಸಾದಗಳು. ಅವುಗಳಿಗೆ ಗುರು ಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಅಂದರೂ ಒಂದೇ. ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅಂದರೂ ಒಂದೇ. ಶುದ್ಧ ಪ್ರಸಾದ ನಿಮ್ಮಲ್ಲಿರುವ ಪದಾರ್ಥಗಳನ್ನು ಗುರುವಿಗೆ ಸಮರ್ಪಿಸಿ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಹಿಂತಿರುಗಿ ಪಡೆದುಕೊಳ್ಳುವುದು ಶುದ್ಧ ಪ್ರಸಾದ. ಲಿಂಗಕ್ಕೆ ಅಂತಂದ್ರೆ ತಾನೇ ಲಿಂಗವಾಗುವ ಸಾಧನೆಯಲ್ಲಿ ತೊಡಗಿದಂಥ ಸಾಧಕ, ತಾನೇ ಲಿಂಗ ಆಗುವಂಥದ್ದು, ವೈಯಕ್ತಿಕ ಸಾಧನೆ ಮಾಡುವಂಥ ಸಾಧಕ. ಅಂತ ಒಬ್ಬ ಸಾಧಕನು ಸಹಿತ ಸಿಂಹದ ಮರಿ ಇದ್ದಂಗ ಮುಂದೆ ಸಿಂಹನೇ ಆಗ್ತದೆ, ಸಿಂಹದ ಮರಿ ಮುಂದೆ ಸಿಂಹನೇ ಆಗ್ತದೆ. ಹಂಗ ಹೋಗಿ ಮುಂದೆ ಲಿಂಗ ಆಗ್ತಾನ, ಜೀವ ಹೋಗಿ ಶಿವನಾಗ್ತಾನ. ಅಂತ ವೈಯಕ್ತಿಕ ಸಾಧನೆಯಲ್ಲಿ ತೊಡಗಿದಂಥ ಲಿಂಗಕ್ಕೆ ನಾವು ಏನು ಪದಾರ್ಥಗಳನ್ನು ಸಮರ್ಪಿಸಿ ನಾವು ಪ್ರಸಾದ ರೂಪದಲ್ಲಿ ತಗೊಂಡ್ರೆ ಅದು ಸಿದ್ಧ ಪ್ರಸಾದ. ಗುರುವಿನ ಬಳಿ ಹೋಗ್ಲಿಕ್ಕೆ ಸಮಯ ಇಲ್ಲದಾಗ, ಎಲ್ಲರಿಗೆ ಗುರುವಿನ ಬಳಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಯಾವಾಗ ನಾವು ಇದ್ದಲ್ಲಿಗೆ ಗುರುಗಳನ್ನ ಕರೆಸಿದ್ರೆ ಅದೇ ಗುರುವೇ ನಮ್ಮಲ್ಲಿ ಚಲಿಸಿ ಬಂದು, ಯಾವ ರೀತಿ ರೇಣುಕಾದಿ ಪಂಚಾಚಾರ್ಯರು ತಮ್ಮ ತಮ್ಮ ಶಿಷ್ಯರಿದ್ದಲ್ಲಿಗೆ ಹೋಗಿ ಉಪದೇಶ ಮಾಡ್ಯಾರ, ಅದೇ ಜಂಗಮ ಪ್ರಸಾದ ಅಂತ. ರೇಣುಕಾದಿ ಪಂಚಾಚಾರ್ಯರು ಎಲ್ಲಿ ಆಶ್ರಮ ಕಟ್ಕೊಂಡು ಕೂತಿಲ್ಲ, ಇದು ಸರಿಯಾಗಿ ತಿಳ್ಕೋಬೇಕು. ಏನ್ ಮಾಡ್ಯಾರ ಅವರು? ಶಿಷ್ಯರಿದ್ದಲ್ಲಿಗೆ ಹೋಗಿ ತತ್ವಜ್ಞಾನ ಹೇಳ್ಯಾರ. ಅದೇ ಈ ವೀರಶೈವ ಪದ್ಧತಿಯ ಒಂದು ವಿಶೇಷತೆ. ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಹೇಳ್ಯಾರ ಗೊತ್ತದ? ರೇಣುಕಾದಿ ಪಂಚಾಚಾರ್ಯರು ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಿ ಯಾರ್ಯಾರಿಗೆ ಹೇಳ್ಯಾರ ಉಪದೇಶ? ಕ್ಷೇತ್ರಗಳು ರೇಣುಕರು ಅಗಸ್ತ್ಯ ಮುನಿಗಳಿಗೆ ರಂಭಾಪುರಿ ಕ್ಷೇತ್ರಕ್ಕೆ ಹೋಗಿ ಹೇಳ್ಯಾರ. ನಮಗ ಅಗಸ್ತ್ಯ ಮುನಿಗಳು ನಮ್ದು ಜಗದ್ಗುರುಗಳಕ್ಕಿಂತ ಮೊದಲ ಇವರಿದ್ದರಲ್ಲಿ. ಯಾರು? ಅಗಸ್ತ್ಯ ಮುನಿಗಳು ರಂಭಾಪುರಿ ಕ್ಷೇತ್ರಕ್ಕೆ ಹೋಗಿ ರೇಣುಕರು ಅಗಸ್ತ್ಯ ಮಹರ್ಷಿಗಳಿಗೆ ಹೇಳ್ಯಾರ. ಮತ್ತೆ ದಾರುಕ
ಇವರೆಲ್ಲ ಯಾರಿವರು? ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ. ಇವು ಒಂದ್ರ ತೆಳಗೊಂದು ಬರ್ಕೊಂಡ್ಬಿಡ್ರಿ, ಗೊತ್ತಾಗ್ತದೆ ನಿಮಗೆ. ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ. ಒಂದ್ರ ಕೆಳಗೊಂದು ಬರ್ಕೊಳ್ರಿ. ರೇಣುಕಾಚಾರ್ಯ, ದಾರುಕಾಚಾರ್ಯ, ಘಂಟಾಕರ್ಣಾಚಾರ್ಯ, ಧೇನುಕರ್ಣಾಚಾರ್ಯ, ವಿಶ್ವಕರ್ಣಾಚಾರ್ಯ. ಒಂದ್ರ ಕೆಳಗೊಂದು ಬರ್ಕೊಂಡ್ರಿ. ಬರ್ಕೊಂಡ್ಮೇಲೆ ಅವ್ರದ್ರ ಮುಂದೆ ಒಂದೊಂದು ಡ್ಯಾಶ್ ಹಾಕೋರಿ. ಇವರು ಯಾರಿಗೆ ಹೇಳಿದ್ರು ಅಂತಂದ್ರೆ ರೇಣುಕರ ಮುಂದೆ ಏನ್ ಬರ್ಕೋತೀರಿ? ಅಗಸ್ತ್ಯ ಮಹರ್ಷಿ. ಹಂಗೆ ಅದ್ರ ಮುಂದೆ ಡ್ಯಾಶ್ ಹಾಕೊಂಡು ಕ್ಷೇತ್ರನ ಬರ್ಕೊಂಡ್ಬಿಡ್ತೀರೇನು? ರಂಭಾಪುರಿ ಕ್ಷೇತ್ರ. ಎರಡನೇದ್ದು ದಾರುಕಾಚಾರ್ಯ. ದಾರುಕಾಚಾರ್ಯರು ದದೀಚಿ ಮಹರ್ಷಿಗಳು ಇದ್ದಲ್ಲಿಗೆ ಹೋಗ್ಯಾರ. ಇವ್ರೇನು ಆಶ್ರಮ ಕಟ್ಕೊಂಡು ಕುಂತು ಬರ್ರಪ್ಪ ಶಿಷ್ಯರೇ, ನೀವು ಬಂದಾಗ ನಮ್ಮ ಹತ್ರ ಒಂದು 12 ವರ್ಷ ತಪಸ್ಸು ಮಾಡ್ರಿ, 12 ವರ್ಷ ಸೇವಾ ಮಾಡ್ರಿ ಅಂತದ್ ಏನಿಲ್ಲ. ದಾರುಕಾಚಾರ್ಯರು ದದೀಚಿ ಮಹರ್ಷಿಗಳಿಗೆ ಉಜ್ಜಯಿನಿ ಅಂತಂದ್ರ ಮಧ್ಯಪ್ರದೇಶದಾಗ ಬರ್ತದ. ಉಜ್ಜಯಿನಿ ಮಹಾಂಕಾಳೇಶ್ವರ, ಅಲ್ಲಿ ಹೋಗಿ ತಪಸ್ಸು ಮಾಡ್ಯಾರ. ಒಬ್ಬರಿಗೊಬ್ಬರು ಚರ್ಚೆ ಮಾಡ್ಯಾರ. ಮುಂದೆ ಮೂರನೇದ್ದು ಘಂಟಾಕರ್ಣಾಚಾರ್ಯ. ಇವ್ರು ಯಾರಿಗೆ ಮಾಡ್ಯಾರ? ವ್ಯಾಸ ಮಹರ್ಷಿಗಳಿಗೆ ಮಾಡ್ಯಾರ ಉಪದೇಶ. ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು. ವ್ಯಾಸ ಮಹರ್ಷಿಗಳು ಮಾಡ್ಯಾರ. ಇವ್ರ ಕ್ಷೇತ್ರ ಯಾವುದು? ಕೇದಾರ. ಹಿಮವತ್ ಕೇದಾರ, ಹಿಮಾಲಯದಾಗದ ಇದು. ಕೇದಾರದಾಗ. ನೆಕ್ಸ್ಟ್ ಧೇನುಕರ್ಣಾಚಾರ್ಯರು ಸಾನಂದ ಮಹರ್ಷಿಗಳಿಗೆ. ಧೇನುಕರ್ಣಾಚಾರ್ಯರು ಸಾನಂದ ಮಹರ್ಷಿಗಳಿಗೆ. ಸಾನಂದ ಮಹರ್ಷಿಗಳು ಇವರು ಶ್ರೀಶೈಲ ಕ್ಷೇತ್ರ. ಶ್ರೀಶೈಲ ಕ್ಷೇತ್ರ ಏನ್ರಿ? ಧೇನುಕರ್ಣಾಚಾರ್ಯ ಸಾನಂದ ಮಹರ್ಷಿಗಳು. ಸಾನಂದ. ನೀವೇನ್ ಕೇಳಕತ್ತೀರಿ? ಧೇನುಕರ್ಣ ಧೇನುಕರ್ಣಾಚಾರ್ಯ. ಧೇನುಕರ್ಣಾಚಾರ್ಯ ಅಂದ್ರೆ ಸಾನಂದ ಮಹರ್ಷಿಗಳು. ಇವರು ಶ್ರೀಶೈಲದಾಗ ಉಪದೇಶ ಮಾಡ್ಯಾರ. ಮುಂದೆ ವಿಶ್ವಕರ್ಣಾಚಾರ್ಯರು. ವಿಶ್ವಕರ್ಣಾಚಾರ್ಯರು ದುರ್ವಾಸ ಮುನಿಗಳಿಗೆ ಉಪದೇಶ ಮಾಡ್ಯಾರ. ವಿಶ್ವಕರ್ಣಾಚಾರ್ಯರು ದುರ್ವಾಸ ಮುನಿಗಳಿಗೆ ಉಪದೇಶ ಮಾಡ್ಯಾರ. ಇವ್ರ ಕ್ಷೇತ್ರ ಯಾವುದು? ಕಾಶಿ ಕ್ಷೇತ್ರ.
ಇವರು ರೇಣುಕಾಚಾರ್ಯ, ದಾರುಕಾಚಾರ್ಯ, ಘಂಟಾಕರ್ಣಾಚಾರ್ಯ, ಧೇನುಕರ್ಣಾಚಾರ್ಯ, ವಿಶ್ವಕರ್ಣಾಚಾರ್ಯ, ಇವರು ಕೆಲವೊಂದು ಕುಹಕಿಗಳು ಪ್ರಶ್ನೆ ಕೇಳ್ತಾರೆ, ಇವರು ಯಾವ ಕಾಲದ ಗುರುಗಳು ಅಂತ. ಯಾವ ಕಾಲದ ಗುರುಗಳು ಅಂತಂದ್ರ ಅವ್ರಿಗೆ ಹೇಳ್ಬೇಕು, ಕಲಿಯುಗದ ಜಗದ್ಗುರುಗಳು. ಕಲಿಯುಗದಲ್ಲಿ ಇವರು ಕಲಿಯುಗದಲ್ಲಿ ಅವರು ಯುಗ ಯುಗಗಳಲ್ಲಿ ಬಂದವರು. ಮತ್ತೆ ಕಲಿಯುಗದವ್ರು ಇದ್ರ ಹಿಂದ ತ್ರೇತಾಯುಗದೊಳಗ ಯಾರಿಗೆ ವಿಭೀಷಣ ರಾವಣನ ತಮ್ಮಗ 3 ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ರಲ್ರಿ, ಆ ಯುಗದಾಗ ಇದ್ದ ಆ ರೇಣುಕರ್ಯಾರು, ಈ ರೇಣುಕರ್ಯಾರು ಅಂತಂದ್ರೆ ರೇಣುಕ ವಿಜಯ ಎನ್ನುವ ಒಂದು ಗ್ರಂಥದಲ್ಲಿ ಆ ಪೀಠದ ಎಲ್ಲ ಗುರುಗಳ ಲೀಲೆಗಳನ್ನ ರೇಣುಕರ ಹೆಸರು ಮೇಲೆ ಮಾಡಿಬಿಟ್ಟಾರ ಅವರು. ಹಿಂಗಾಗಿ ಅಲ್ಲಿ ಸಮಸ್ಯೆ ಆಯಿತು. ಅದಕ್ಕೆ ಯಾವ ಯಾವ ಯುಗದೊಳಗ ಅದರ ಅವ್ರ ಹೆಸರುಗಳು ಬೇರೆ ಬೇರೆ ಅದಾವ. ಸಿದ್ದೇಶ್ವರ, ರೇವಣ ಸಿದ್ದೇಶ್ವರ, ಯಾವ ಯಾವ ಯುಗದೊಳಗೆ ಯಾರ್ಯಾರ ಹೆಸರುಗಳು ಅದಾವ ಅನ್ನೋದು ಅದ ಲಿಸ್ಟ್ ಮತ್ತೆ ಬೇರೆ ಕೊಡ್ತೀನಿ ನಾ. ಮತ್ತೆ ಈ ಸದ್ಯಕ್ಕೆ ಇಷ್ಟು ತಿಳ್ಕೊರಿ ಸಾಕು. ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕೊಟ್ಟರ. ಆ ಕಡೆ ದ್ವಾಪರಿಗೆ ಅದೆಲ್ಲ ಪೂರ್ವಾಚಾರ್ಯರ ಧರ್ಮದರ್ಶನ ಮಾಡಿರಲ್ಲ, ಅದ್ರೊಳಗೆಲ್ಲ ಹೇಳಿವಿ ಕ್ಲಿಯರ್ ಆಗಿ. ಮತ್ತಾವ್ ಚರ್ಚೆ ಮಾಡೋದು ಬೇಡ. ನಿಮ್ಗೆ ಈ ಸದ್ಯ ಏನ್ ಬೇಕಾಗ್ಯದ ಅದರ ಕಾಲನು ಬಿಟ್ಬಿಡ್ರಿ. ಆ ಕಾಲದ ಬಗ್ಗೆನೂ ಎಲ್ಲ ಡಿಸ್ಕಷನ್ ಆಗ್ಯದ ಮೊದಲ. ಈಗ ಏನ್ ಮಾಡ್ಬೇಕು, ಯಾವ ಗುರುಗಳು ಯಾವ ಶಿಷ್ಯರಿಗೆ ಎಲ್ಲಿ ಹೇಳಿದ್ರು, ಮತ್ತ ಅವ್ರು ಹೆಂಗ್ ಹೇಳಿದ್ರು ಅಂತಂದ್ರ ಶಿಷ್ಯರಿದ್ದಲ್ಲಿಗೆ ಹೋಗಿ ಹೇಳಿದ್ದಕ್ಕ ಅವರು ಜಂಗಮರು ಅನಿಸ್ಕೊಂಡ್ರು. ಜಗದ್ಗುರುಗಳು ಜಂಗಮರು ಅನಿಸ್ಕೊಂಡ್ರು. ಜಂಗಮರು ಅಂದ್ರೆ ಚಲಿಸಿ ಬಂದ ಗುರುಗಳು ಅಂತ. ಇಲ್ಲಿ ಗುರು ಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ, ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅಂದ್ಮೇಲೆ ಪದಾರ್ಥಗಳನ್ನ ಸಮರ್ಪಿಸಬೇಕು ಅಂತಂದ್ರ ಏನ್ ಪದಾರ್ಥ ಸಮರ್ಪಿಸಬೇಕು, ಇದೊಂದು ಪ್ರಶ್ನೆ ಬರ್ತದೆ. ಏನು ಪದಾರ್ಥ ಸಮರ್ಪಿಸ್ಬೇಕಪ್ಪ, ಏನ್ ಸಮರ್ಪಿಸ್ತೀರಿ? ಏನ್ ಸಮರ್ಪಿಸ್ತೀರಿ? ತನು ಮನ ಧನ ಎ ಟು ಝಡ್ ಸಮರ್ಪಣೆ. ಒಂದಲ್ಲ, ಎ ಟು ಝಡ್ ಸಮರ್ಪಣೆ. ಬೆಳಿಗ್ಗೆ ಎದ್ದ ಮೇಲೆ ನೀವೇನು ಹಲ್ ತಿಕ್ಕೊಳ್ಳಕ್ಕೆ ಟೂತ್ ಪೇಸ್ಟ್ ತಗೋತೀರಲ್ಲ, ಟೂತ್ ಬ್ರಷ್, ಟೂತ್ ಪೇಸ್ಟ್, ಅದನ್ನ ಹಿಡ್ಕೊಂಡೆ ಈ ಗುರುಲಿಂಗ ಜಂಗಮರನ್ನ ಹೆಂಗ್ ಪರಿಗಣಿಸ್ಬೇಕಂದ್ರ ನಿಮ್ಮಿಂದ ಭಿನ್ನವಾಗಿ ಪರಿಗಣಿಸಂಗಿಲ್ಲ. ನಿಮ್ಮ ಮನೆಗೆ ಎಷ್ಟು ಮಂದಿ ಇದೀರಿ?
ನಿಮ್ಮ ಮನೆಗೆ ಎಷ್ಟು ಮಂದಿ ಇದ್ದೀರಪ್ಪ? ಎಷ್ಟು ಮಂದಿ ಇದ್ದೀರಿ? ಇಬ್ರು, ಮೂವರು, ನಾಲ್ಕು, ಒಟ್ಟು ಒಂದು ನಂಬರ್ ಹೇಳ್ರಿ. ಏನು ಅಂಜಿಕ್ ಅಂಜದೇನೆ ಅವ್ರ. ಈಗ ನಾಲ್ಕು ಇದ್ರಿ ಅಂತಂದ್ರ 4+3 4+3 ಒಂದು ನೀವೇ. ಲಿಂಗ ಅಂದ್ರೆ ನೀವೇ. ನಿಮ್ಮೊಳಗಿನ ಕೂಟಸ್ಥ, ನಿಮ್ಮೊಳಗಿನ ಸಾಕ್ಷಿ ಏನದಲ್ಲ ಲಿಂಗ, ಅದೇ ನೀವೇ ಸಾಧಕರು, ನೀವೇ ಲಿಂಗ ಸಾಧಕರು. ಇನ್ನೆಷ್ಟು ಉಳಿತು? 2 ಉಳಿತು. ಒಂದು ಗುರು, ಇನ್ನ ಒಂದು ಜಂಗಮ. ಇವರಿಗೆ ಮುಂಜಾನೆ ಹಿಡಿದು ನೀವು ಟೂತ್ ಪೇಸ್ಟ್ ಲಿಂತ ಏನು ವಸ್ತುಗಳು ಪದಾರ್ಥಗಳು ತಗೋತೀರಿ, ಯಾವ್ಯಾದಕ್ಕೆ ಬೇಕು ಮಾರ್ಕೆಟಿಗೆ ಹೋಗಿ ಲೀಸ್ಟ್ ಮಾಡ್ಕೊಂಡ್ ಬರ್ತೀರಿಲ್ಲ, ಮನೆಯಾಗ ಲೀಸ್ಟ್ ಮಾಡ್ಕೊಂಡಕ್ಕೆ ಹೋಗಿ ಮನೆಗೆ ಮಾರ್ಕೆಟ್ಗೆ ಹೋಗಿ ಸಾಮಾನು ತರ್ತೀರಿಲ್ಲ, ನೀವು 4 ಮಂದಿದ ಅಷ್ಟೇ ಲೀಸ್ಟ್ ಮಾಡ್ತೀರಿ. ನೀವು ಅವ್ರಿಬ್ಬರು ನಿಮಗೆ ಸಂಬಂಧನೇ ಇಲ್ಲ. ನಿಮಗೆ ಗುರು ಸಂಬಂಧ ಇಲ್ಲ, ಜಂಗಮ ಸಂಬಂಧ. ಅಕ್ಕಿ ಎಷ್ಟು ತಗೋಬೇಕು, ಬ್ಯಾಳಿ ಎಷ್ಟು ತಗೋಬೇಕು, 1 ಕ್ವಿಂಟಲ್ ಆದ್ರೆ ಸಾಕು ಬಿಡ್ರಿ. ಇಬ್ಬರು ಗಂಡ ಹೆಂಡತಿಗೆ 2 ಮಕ್ಕಳಿದ್ರೆ ಅವಕ್ಕೊಂದು ಕ್ವಿಂಟಲ್ ತಗೊಂಡ್ರೆ 3 ಕ್ವಿಂಟಲ್ ಆದ್ರೆ ಮುಗೀತು ಕಲ. ಗುರು ಸಹ ಲೆಕ್ಕಿಲ್ಲ, ಜಂಗಮ ಲೆಕ್ಕದಾಗಿಲ್ಲ. ನಿಮಗೆ ಹಂಗಿತ್ತಂದ್ರೆ ಅದೇನು ಪದಾರ್ಥ. ಪದಾರ್ಥ ಸ್ವೀಕಾರ ಮಾಡಿ ನನಗ ಮೋಕ್ಷ ಪಡ್ಕೊತೀನಿ ಅಂತಂದ್ರ ಉಂಡು ಸ್ವರ್ಗವನ್ನು ಐದುವೆನೆಂದಡೆ ಅದೇನು ರಂಡೆ ಆಳುವಳೆ ಸರ್ವಜ್ಞಾನ. ಪದಾರ್ಥಗಳು ತಿಂದು ಹೋಗಿ ನಾವು ಸ್ವರ್ಗದ ಸಾಧನೆ ಮಾಡ್ತೀವಿ ಅಂತಂದ್ರ ಹೆಂಗ್ ಬೇಕಂಗ್ ಮಾಡಿದ್ರೆ ಅದು ಸಿಗ್ತದೇನು? ಅವ್ರನ್ನ ನೀವು ಯಾವ ಲೆಕ್ಕದಾಗ ಇಟ್ಕೊಂಡಿರಿ, ಎಷ್ಟು ಲೆಕ್ಕದಾಗ ಇಟ್ಕೊಂಡಿರಿ? ಬೆಳಿಗ್ಗೆಯಿಂದ ಸಂಜೆ ತನಕ ನೀವೇನು ಭೋಗ ವಸ್ತುಗಳು ಪದಾರ್ಥಗಳು ಭೋಗಿಸ್ತೀರಿ, ಅದನ್ನ ಗುರುಲಿಂಗ ಜಂಗಮರನ್ನ ನಿಮ್ಮ ಲೆಕ್ಕದಾಗ ಇಟ್ಕೊಂಡು ಅವ್ರ ಜೊತೆಗೆ ನೀವು ಅದನ್ನು ಹಚ್ಚಿಕೊಂಡಾಗೆ ಅದನ್ನ ನಿಮಗೆ ಪದಾರ್ಥ ಆತವ. ನೀವು ಮದುವೆ ಮಾಡ್ಕೊಳ್ಳುವಾಗ ಗುರುಲಿಂಗ ಜಂಗಮರ ಮದುವೆ ಆಗ್ಯದಿಲ್ಲ ಅಂತ ನೋಡ್ಬೇಕು, ಇಲ್ಲ ಅವ್ರ ಮಕ್ಕಳ ಮದುವೆ ಆಗ್ಯದಿಲ್ಲ ನೋಡ್ಬೇಕು. ನಿಮ್ಮ ಮಕ್ಕಳ ಮದುವೆ ಮಾಡುವಾಗ ನಿಮ್ಮ ಗುರುಲಿಂಗ ಜಂಗಮರ ಮಕ್ಕಳ ಮದುವೆ ಆಗ್ಯದಿಲ್ಲ ನೋಡ್ಬೇಕು. ಅವಾಗ ನಿಮ್ಮ ಮದುವೆ ಪ್ರಸಾದ ಆಗ್ತದ. ಮದುವೆ ಮಾಡ್ಕೊಳ್ಳೋಕೆ ಬರೀ ನೀವೇ ಮದುವೆ ಮಾಡ್ಕೊಳ್ಳೋದು, ನಿಮ್ಮ ಮಕ್ಕಳದೇ ಮದುವೆ ಮಾಡ್ಕೊಳ್ಳೋದು ಆಯ್ತು. ಗುರುಗಳಿಗೆ ಬರ್ರಿ ಹೋರಿ ಆಯ್ತು, ನಿಮ್ಗೇನು 1000, 2000, 500 ಕಾಣಿಕೆ ಕೊಡ್ತೀವಿ ಆಯ್ತು, ನಿಮ್ಮನ್ನ ನೀವು ಹಾಳಾಗೋರಿ, ನಮ್ಮನ್ನ ಹಾಳಾಗೋತ್ತಿರ್ತಾರಲ್ಲ, ಅದು ಲಗ್ನನೇ ಅಲ್ಲದು. ಅಪ್ಪ, ನಮ್ಮ ಮಗನಿಗೆ ಹೆಣ್ಣು ಗಟ್ಟಿ ಮಾಡ್ಲಕತ್ತೀವಿ, ಹೆಣ್ಣು ನೋಡ್ಲಕತ್ತೀವಿ, ನಿಮ್ಮ ಮಗನಿಗೆ ಒಂದು ಹೆಣ್ಣು ನೋಡ್ತೀವಿ, ನಿಮ್ಮ ಮಗಳಿಗೆ ವರ ನೋಡ್ತೀವಿ, ನೀವು ಎಲ್ಲರೇ ನೋಡ್ರಿ, ನಿಮ್ಮ ಮಕ್ಕಳದು ನಮ್ಮ ಮಗಂದು ಕೂಡಿಸಿ ಮದುವೆ ಮಾಡ್ಬೇಕಂತೀವಿ. ಪ್ರತಿಯೊಂದು ಏನು ಮಾಡ್ತೀರಿ, ಪ್ರತಿಯೊಂದು ಅವರನ್ನು ಬಿಟ್ಟಿಲ್ಲ. 4+ ಲಿಂಗ ಸಾಧನೆ ಅಂದ್ರೆ ನಿಮ್ಮ ಒಳಗಿರುವ ಅಂತರಾತ್ಮ ಎದ್ದದ್ದಕ್ಕೆ ನೀವು ಏನಾಗಕತ್ತೀರಿ, ನಿಮ್ಮ ಒಳಗಿನ ಅಂತರಾತ್ಮ ಎದ್ದದ್ದಕ್ಕೆ ಎಲ್ಲ ಪದಾರ್ಥಗಳು ನಿಮಗೆ ದೊರೀಲಕತ್ತಾವ. ನಿಮ್ಮ ಒಳಗಿನ ಪರಮಾತ್ಮ ಅದಾನ ಅನ್ನೋದಕ್ಕೆ ನೀವು ದುಡಿದಿರಿ. ನೀವು ದುಡಿದಕ್ಕೆ ನಿಮ್ಮ ಸಂಬಳ ನಿಮ್ಮದ, ನಿಮ್ಮ ಒಳಗಿನ ಅಂತರಾತ್ಮ ಎದ್ದದ್ದಕ್ಕೆ ದುಡಿದದ್ದಕ್ಕೆ ಸಿಕ್ಕದ. ಏನು ಅಂತರಾತ್ಮ ಬಿಟ್ಟಿಗೆ ನೀವೇ ದುಡಿದಿರ? ಎಲ್ಲ ಲಿಂಗದ್ದೇ ಅಂತಾರಲ್ಲ, ಒಳಗವ ಇದ್ದದಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಮನಿ ಮಾಡಿರ್ಬೋದು, ಹೊಲ ಮಾಡಿರ್ಬೋದು, ಏನ್ ಮಾಡಿದ್ರು ಒಳಗೆ ಅವನಿದ್ದು ಮಾಡಿಸ್ಲಿಕ್ಕತ್ತಾನ. ಅದಕ್ಕೆ ಭಗವಂತ ಹೇಳ್ತಾನ, ಬ್ರಹ್ಮನನ್ನ ಸೃಷ್ಟಿ ಮಾಡಿ ಬ್ರಹ್ಮಗ ಸೃಷ್ಟಿಯ ಕಾರ್ಯ ಜವಾಬ್ದಾರಿ ಹಚ್ಚತಾನ. ನೀನು ಈ ಜಗತ್ತಿನೊಳಗೆ ಸೃಷ್ಟಿಯ ಕಾರ್ಯದ ನಿರ್ವಹಣೆ ಮಾಡೋದು ನೀನು ಕೆಲಸ ಅಂತ ಹೇಳ್ತಾನ. ಹೇಳುವಾಗ ಭಗವಂತ ಏನ್ ಹೇಳ್ತಾನ, ಬ್ರಹ್ಮಗ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನ. ಏನಂತ ಕೊಡ್ತಾನ? ಈ ಸೃಷ್ಟಿಯನ್ನು ನಾನೇ ಮಾಡ್ಲಕತ್ತೀನಿ ಅಂತೇಳಿ ಸೊಕ್ಕ ಬರಬಾರ್ದು ನಿನಗ, ಅಹಂಕಾರ ಬರಬಾರ್ದು. ಒಂದು ತಲೆ ಒಳಗಿರ್ಬೇಕು ನಿನಗ. ಏನ್ ತಲೆ ಒಳಗಿರ್ಬೇಕಂತಂದ್ರ, ಜಗತ್ತನ್ನ ನೀನು ಸೃಷ್ಟಿಸಿರಬಹುದು, ಆದರೆ ನಿನ್ನನ್ನು ಸೃಷ್ಟಿಸಿದವನು ನಾನೊಬ್ಬನಿದ್ದೇನೆ ಎನ್ನುವುದು ನಿನ್ನ ತಲೆ ಒಳಗಿರಬೇಕು.
ನಿನ್ನ ಸೃಷ್ಟಿಕರ್ತ ನಿನ್ನ ಹೃದಯದೊಳಗಿದ್ದು ನಿನ್ನಿಂದಲೇ ಎಲ್ಲ ಕೆಲಸ ಮಾಡಿಸ್ತಿದ್ದಾನೆ ಅಂತೇಳಿ ನಿನ್ನ ತಲೆ ಒಳಗೆ ಇರಬೇಕು. ಅದೇ ಲಿಂಗ ಸಾಧನೆ. ನಿಮ್ಮ ಸೃಷ್ಟಿಕರ್ತ ನಿಮ್ಮೊಳಗದನ ಇಲ್ಲ, ಕೂಟಸ್ಥ. ಅವನೇ ಒಳಗಿದ್ದು ನಿಮ್ಮ ಮೂಲಕ ಆ ಕೆಲಸ ಮಾಡಿಸ್ಲಿಕ್ಕತನೋ. ನೀವೇ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ನಾನು ನನ್ನದು ಅಂತಂದ್ರೆ ಅದು ಪದಾರ್ಥ. ಒಳಗಿದ್ದು ನೀನ್ ಅದಿ ಅಂತೇಳಿ ನಾನು ಇದೆಲ್ಲ ಮಾಡ್ಲಕ್ಕಾಯ್ತು, ನೀನೇ ಮಾಡಿಸಿದೆ, ನಿನ್ನಿಂದ ನಿನಗಾಗಿ ನಿನ್ನಲ್ಲಿ ನೀನೇ ನಿನ್ನದೇ ಅನ್ನಂತ ಜ್ಞಾನ ಇರಬೇಕು, ಅರಿವು ಇರಬೇಕು. ಅದು ಇತ್ತು ಅಂದ್ರೆ ಪ್ರಸಾದ, ಲಿಂಗ ಪ್ರಸಾದ. ನಿಮ್ಮ ಮೈ ಮೇಲೆ ಹಾಕೊಂಡದ್ದು ಅಂಗಿ ಚಡ್ಡಿ ಎಲ್ಲ ಓಟು ಯಾರ್ದು? ಲಿಂಗ ಪ್ರಸಾದ. ತಲೆಗೆ ಕೂದಲ ಬೆಳಗಾಗ್ಯಾವ ಅಂತಂದ್ರೆ ಅದಕ್ಕೊಂದಿಟ್ಟು ಬಣ್ಣ ಹಚ್ತಿರೋ ಅದು ಯಾರದು? ಲಿಂಗ ಪ್ರಸಾದ. ಎಲ್ಲನೂ ಲಿಂಗ ಪ್ರಸಾದ. ನೀವು ಸದಾ ಕಾಲ ಪರಮಾತ್ಮ ಇದೆಲ್ಲ ನಿನ್ನಿಂದ ನಿನಗಾಗಿ ನಿನ್ನಲ್ಲಿ ನಿನ್ನದು ಅನ್ನೋ ಭಾವನೆ ಇದ್ರೆ ಲಿಂಗ ಪ್ರಸಾದ. ಈ ಒಂದು ಭಾವನೆ ನಿಮ್ಮಲ್ಲಿ ಉಂಟು ಮಾಡುವುದಕ್ಕ, ಆ ಪರಮಾತ್ಮನನ್ನ ಪರಿಚಯಿಸುವುದಕ್ಕ ಒಬ್ಬ ಗುರು ಮತ್ತು ಇನ್ನೊಬ್ಬ ಜಂಗಮ. ಗುರು ಅಂತಂದ್ರೆ ಲ್ಯಾಂಡ್ ಫೋನ್ ಇದ್ದಂಗ, ಅವ ಸ್ಥಿರವಾದ ಜಾಗದೊಳಗೆ ಮಠದೊಳಗಿರ್ತಾನ. ಮತ್ತೆ ನೀವು ಕರೆಸಿದ್ರಿ ಅಂತಂದ್ರ ಏನ್ ಮಾಡ್ತಾನ? ನೀವು ಕರೆಸಿದ್ರೆ ಬರ್ತಾನ, ನೀವು ಇದ್ದಲ್ಲೇ ಬಂದು ತತ್ವಜ್ಞಾನ ಹೇಳ್ತಾನ. ಈ 5 ಮಂದಿ ಮಹರ್ಷಿಗಳು ಏನ್ ಹೇಳಿದೇವಲ್ಲ, ಇವರೆಲ್ಲರೂ ಸಪ್ತ ಸಾಗರವನ್ನು ಕುಳಿದವರೇ ಇವರು. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಗಳನ್ನೆಲ್ಲ ಕುಡಿದು ಎಲ್ಲ ಅರ್ಥ ಮಾಡಿಕೊಂಡು ಇದ್ರೊಳಗಿಂದು ಸಿದ್ಧಾಂತ ಒಂದಕ್ಕೊಂದು ಸಂಬಂಧ ಇಲ್ಲ, ಯಾವುದು ಒಪ್ಪಲಿ ಯಾವುದು ಬಿಡ್ಲಿ ಅನ್ನಂಗಾಗ್ಯದ ಅಂದಾಗ ಅವರು ಪರಮಾತ್ಮನಿಗೆ ಕುರಿತು ತಪಸ್ಸು ಮಾಡಿದಾಗ ಪರಮಾತ್ಮನೇ 5 ಆಚಾರ್ಯರ ರೂಪ ತಾಳಿ ಸದ್ವಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಎನ್ನುವಂತ ಪಂಚಮುಖಗಳಿಂದ ಬಂದು ಪಂಚ ಆಚಾರ್ಯರಾಗಿ ಇಲ್ಲಿ ಉಪದೇಶ ಮಾಡ್ತಾರೆ. ಅದಕ್ಕೆ ಇಲ್ಲಿ ಗುರು ಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಅಂದ್ರೆ ಪ್ರತಿಯೊಂದು A to Z, ವಸ್ತ್ರ, ಅನ್ನ, ಮತ್ತಿನ್ಯಾವ ಪದಾರ್ಥಗಳು ಬೆಳಗ್ಗೆಯಿಂದ ಸಂಜೆ ತನಕ ನೀವು ಏನೇನು ಕನ್ಸ್ಯೂಮೇಬಲ್ಸ್ ಪ್ರಸಾದಕ್ಕೆ ಇದಕ್ಕೆ ಪದಾರ್ಥಗಳು ಬಳಸ್ತೀರಿ, ಅದರದ ಒಂದು ಭಾಗ ಗುರುವಿಗೆ ಜಂಗಮರಿಗೆ ತೆಗೆದಿಡಬೇಕು. ಮಕ್ಕಳು ಮದುವೆ ಮಾಡುವಾಗ ಅಥವಾ ನೀವೇ ಮದುವೆ ಆಗಿಲ್ಲ ಅಂದ್ರೆ ನೀವೇ ಮದುವೆ ಮಾಡಿಕೊಳ್ಳುವಾಗ ನಿಮ್ಮ ಮನೆಯೊಳಗ ಯಾರ್ಯಾರದಾರ ಅವ್ರದಷ್ಟೇ ನಿಮಗೆ ಲೆಕ್ಕ. ನಿಮ್ಮ ಗುರುಗಳ ಮದುವೆ ಲೆಕ್ಕ ಗೊತ್ತಿಲ್ಲ, ನಿಮ್ಮ ಗುರುಗಳ ಮಕ್ಕಳ ಮದುವೆ ಲೆಕ್ಕ ಗೊತ್ತಿಲ್ಲ. ಇಷ್ಟೇ ಅದಲ್ರಿ ನಿಮ್ ತಲೆಯಾಗ. ನಿಮ್ ತಲೆಯೇನು ನಮ್ಮ ತಲೆ, ನಾವೆಲ್ಲರೂ ಒಂದೇ ಅಲ್ಲ. ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಕ್ಷಣದ ಆಯುಷ್ಯ, ಪ್ರತಿಯೊಂದು ಗುಟುಕು ಹನಿ ನೀರು, ಪ್ರತಿಯೊಂದು ತುತ್ತು ಅನ್ನ, ಪ್ರತಿಯೊಂದು ಭೋಗದ ಪದಾರ್ಥಗಳು ಎಲ್ಲ ನಿಮ್ಮ ಪ್ರಸಾದಪ್ಪ ಅಂತ ಹೇಳಿ ಮಾಡಿದರೆ ಇದು ಪ್ರಸಿದ್ಧ ಪ್ರಸಾದ. ಒಪ್ಲಕತ್ತದ ಮನಸ್ಸ ಇಲ್ಲ, ಏನ್ರಿ ಎಂತ ಪರಿ ಹೇಳಕತ್ತಿರಲ್ಲ ಅಂತ. ಪ್ರಸಾದ ಆಗ್ಬೇಕಾದ್ರೆ ಹಿಂಗ ಆಗ್ಬೇಕಪ್ಪ. ಇದು ಪ್ರಸಾದ. ಮತ್ತೀಗ ಪ್ರಸಿದ್ಧ ಅಂದ್ರೆ ಯಾರು? ನಿಮ್ಮ ಪ್ರಸಾದ ಪ್ರಸಿದ್ಧ ಲೆವೆಲ್. ಪ್ರಸಿದ್ಧ ಅಂದ್ರೆ ಯಾರು? ಅವ ಒಬ್ಬನೇ ಪರಮಾತ್ಮ, ಒಬ್ಬನೇ ಪ್ರಸಿದ್ಧ. ಉಳಿದು ಯಾವ ಅಷ್ಟು ಪ್ರಸಿದ್ಧ ಇಲ್ಲ. ಅಣುರೇಣು ತೃಣ ಕಾಷ್ಟಗಳಲ್ಲಿ ಎಲ್ಲಾ ಕಡೆ ತುಂಬಿ ತುಳುಕ್ಲಕತ್ತಾವ ಯಾರು? ಅವನೊಬ್ಬನೇ ಪ್ರಸಿದ್ಧ. ಪ್ರಸಿದ್ಧ ಅನ್ನೋನ ಪಾಪ್ಯುಲಾರಿಟಿ, ಜನಪ್ರಿಯ ಅಂತ ನೀವು ತಿಳ್ಕೊಂಡಿರಿ. ಪರಮಾತ್ಮ ಒಬ್ಬನೇ ಪ್ರಸಿದ್ಧ. A to Z ಎಲ್ಲದ್ರಾಗ ಇದ್ದವ ಒಬ್ಬನೇ. ಈಗ ಇಲ್ಲಿ ಏನ್ ಹೇಳ್ತಾರ, ಈಗ ಶುದ್ಧ ಸಿದ್ಧ ಪ್ರಸಾದ ಎಲ್ಲ ಗುರು ಲಿಂಗ ಜಂಗಮ ಸ್ವಚ್ಛ ತಿಳಿತೀಗ ನಿಮಗೆ. ತಿಳಿದ ಮೇಲೆ ಈ ಪ್ರಸಾದ ಮಾಡುವಾಗ ಇಲ್ಲಿ ಸಮಸ್ಯೆಗಳು ಏನ್ ಬರ್ತಾವಪ್ಪ ಅಂತಂದ್ರೆ, ಶುದ್ಧ ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದದ ಮರ್ಮದ ಭೇದಮಂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಪೇಳುವೆನು.
ಹೇಳ್ತೀನಿ, ತಿಳ್ಕೋರಿ. ಆ ಪರಮ ಸದ್ಭಕ್ತನು ಲಿಂಗ ಪೂಜೆ ಮಾಡಿ ಲಿಂಗಾರ್ಚನೆ ಆದ ಮೇಲೆ ಲಿಂಗಾರ್ಪಿತ ಮಾಡುತ್ತಿರಲು ಸದ್ಭಕ್ತನಲ್ಲಿ ಪದಾರ್ಥ ಹೆಚ್ಚಿರಲು ಅಥವಾ ಮುಗಿಯುತ್ತಿರಲು ಆ ಸಮಯದಲ್ಲಿ ನೀಡಿ ಮಾಡುವವರಿಲ್ಲದಿರಲು ಅಲ್ಲಿ ಪದಾರ್ಥವೇ ಇಲ್ಲದಿರಲು ಏನೇನು ಸಮಸ್ಯೆಗಳಾತವ. ನೀವು ಪ್ರಸಾದ ನೈವೇದ್ಯ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಾಗ ನೈವೇದ್ಯ ಮಾಡ್ಬೇಕಂತ ಅದ. ಇದ್ದೊತ್ನಾಗ ಅಲ್ಲಿ ಏನೇನು ಆಗಂತ ಪರಿಸ್ಥಿತಿಗಳೇನಂತಂದ್ರ ಪದಾರ್ಥ ಹೆಚ್ಚದ, ಕೆಲವೊಬ್ಬರಿಗೆ ಪದಾರ್ಥ ಹೆಚ್ಚಿಗದ, ಕೆಲವೊಬ್ಬರಿಗೆ ಪದಾರ್ಥ ಖಾಲಿ ಆಗಕತ್ತದ, ಸ್ವಲ್ಪ ಉಳಿದದ. ಮತ್ತೆ ಕೆಲವೊಂದು ಕಡೆ ನೀಡೋರಿಲ್ಲ, ಕೆಲವೊಂದು ಕಡೆ ಮಾಡುವವರಿಲ್ಲ, ಕೆಲವೊಂದು ಕಡೆ ಅಲ್ಲಿ ಪದಾರ್ಥನೇ ಇಲ್ಲ. ಸ್ಥಿತಿಗತಿಗಳು ಬೇರೆ ಬೇರೆ ರೀತಿ ಇರ್ತಾವಲ್ರಿ. ಬೇಕಾದಷ್ಟು ಇರ್ತದ, ಏನೂ ಇಲ್ಲ, ಮತ್ತೆ ಕಡಿಮೆ ಆಗ್ಲಕತ್ತದ, ಹೆಚ್ಚು ಆಗ್ಲಕತ್ತದ. ಎಷ್ಟು ಸೂಕ್ಷ್ಮ ವಿಚಾರಗಳು ಹೇಳಕತ್ತಾರ ಅವರು. ಮತ್ತೆ ನೀಡೋರಿಲ್ಲ, ಮಾಡೋರಿಲ್ಲ, ಸರ್ವಿಸ್ ಜನ ಇಲ್ಲ. ಮತ್ತೆ ಆ ಸಮಯದಲ್ಲಿ ಒಡೆಯರು ಬಿಜಯಂಗಯ್ಯಲು ಗುರುಗಳು ಬಂದ್ರಪ್ಪ. ಆ ಟೈಮ್ನೊಳಗೆ ಒಡೆಯರು ಓನರ್ ನೀವೇನ್ ತಿಳ್ಕೊಂಡಿರಿ, ನಿಮ್ಮ ಮನಿ ಓನರ್ ನೀವೇ ಅಂತ ತಿಳ್ಕೊಂಡಿರಿ. ನಿಮ್ಮ ಮನೆ ಯಜಮಾನ ಅಂತಂದ್ರೆ ಯಾರ ಹೆಸರು ಬರೆಸ್ತೀರಿ? ಯಜಮಾನ ಅಂತಂದ್ರೆ ಯಾರ ಹೆಸರು ಬರೆಸ್ತೀರಿ? ನಿಮ್ಮ ಹೆಸರು ಬರೆಸ್ಕೊತೀರಿ. ಕೆಲವೊಂದ್ ಮನ್ಯಾಗ ಹೆಂಡ್ರ ತಮ್ಮ ಹೆಸರು ಬರೆಸ್ಕೊತಾರ. ಹಂಗನೂ ಅದ ಮನಿಗಳದ. ಹೆಣ್ತಿನೇ ಯಜಮಾನ ಇರ್ತಾಳ ಒಬ್ಬೊಬ್ಬರ ಮನ್ಯಾಗ ಗಂಡಿನೇ ಯಜಮಾನ ಇರ್ತಾನ. ಅವರೇ ಇಬ್ರು ಗಂಡ ಹೆಂಡ್ತಿನೇ ಯಜಮಾನ್ರ ಅಂತ ತಿಳ್ಕೊಂಡಾರ. ಅವ್ರ ಯಜಮಾನ್ರಲ್ಲ. ಇಲ್ಲಿ ಒಡೆಯರು ಅಂತಂದ್ರ ಗುರು ಜಂಗಮರೇ, ಅವರೇ ನಿಮ್ಮ ಮನೆ ಒಡೆಯರು ಬಿಜಯಂಗಯ್ಯಲು ಅವ್ರು ನಿಮ್ಮ ಮನೆಗೆ ಬಂದ್ರು. ಆ ಭಕ್ತನು ಆ ವಿವರವನರಿದು ಅಂತಂದ್ರೆ ಆ ಗುರುಗಳು ಬಂದಾಗ, ಜಂಗಮರು ಬಂದಾಗ ಅವ್ರು ಉಪಚಾರ ಮಾಡಕ್ಕ ಅವ್ರು ಬಂದ ವಿಷಯ ತಿಳ್ಕೊಂಡು ಏನ್ ಮಾಡ್ಬೇಕು? ತಾ ಕೊಂಡುದೇ ಪ್ರಸಾದ ನಿಂದುದೇ ಪದಾರ್ಥ. ಅದ್ರೊಳಗ ನಿಂದುದೇ ಪದಾರ್ಥ, ಕೊಂಡುದೇ ಪ್ರಸಾದ ಅಂದ್ರ ಗುರುಗಳಿಗೆ ಏನು ಕೊಟ್ಟು ಏನ್ ತಗೋತೀರಿ ಅದು ಪ್ರಸಾದ. ಗುರುಗಳಿಗೆ ಕೊಡ್ಲಾರ್ದೆ ಹಂಗೆ ಇಟ್ಕೊಂಡಿದ್ದೆ ಅದು ಪದಾರ್ಥ. ಇದಲ್ಲದೆ ತನಗೆ ಘನವಾಗಿರ್ದೊಡೆಯು ಫಲಗ್ರಾಹಕದಿಂದ ಮುಗಿಯಲಾಗದು. ಲಿಂಗ ದೇಹಿಗಳಿಗುಣಿಸಿ ದ್ರವವಾರಿಸಿಕೊಂಬುವುದು. ಇದಲ್ಲದೆ ಸಹಜವಾದೆಡೆಯೂ ಆಗಲಿ. ಹೀಗಿಷ್ಟು ಪ್ರಕಾರದ ಯೋಚನೆ ಉಂಟು ಮಾಡಿಕೊಂಡು ಮುಂದೆ ಒಡೆಯರ ತೃಪ್ತಿಗಿಂತೆಂದು ಆಲೋಚನೆಯಂ ಚಿಂತಿಸಿ ನೀಡಬಹುದೋ ನೀಡಬಾರದೋ ಎಂದು ಸಂದೇಹ ತಾಳಲಾರದು. ಏನೇನೋ ಅದಾವ, ಏನೇನೋ ಇಲ್ಲ. ಇದು ಗುರುಗಳಿಗೆ ಹೆಂಗ್ ಕೊಡ್ಬೇಕಪ್ಪ, ಇದು ಕೊಡಬೇಕು ಕೊಡಬಾರದು, ಇದು ಕೊಟ್ರೆ ಹೆಚ್ಚಾಗ್ತದೋ ಇದು ಕೊಟ್ರೆ ಕಡಿಮೆ ಅನಿಸ್ತದೋ, ಅವ್ರಿಗೆ ಏನ್ ಅನಿಸ್ತದೋ ಏನು ಅಂತೇಳಿ ಇಂಥವೇನು ಸಂದೇಹಗಳು ಮಾಡ್ಕೋಬಾರ್ದು, ಆಲೋಚನೆಗಳು ಮಾಡ್ಕೋಬಾರ್ದು. ಈರುವರಿಂದ ಸಂದೇಹವ ತಾಳಿದೊಡೆ ಲಿಂಗಕ್ಕೆ ದೂರ, ಜಂಗಮಕ್ಕೆ ದೂರ, ಪ್ರಸಾದಕ್ಕೆ ಸಲ್ಲದು. ಅವ ಸದ್ಭಕ್ತನಲ್ಲ, ಅವ ದೇವರಲ್ಲ. ಏನೋ ಒಂದು ಅವನ ಬಲ್ಲಿ ಇದ್ದದ್ದು ಕೊಡ್ತಾನಪ್ಪ. ಅವನ ಬಲ್ಲಿ ಇದ್ದದ್ದು ಕೊಡ್ತಾನೆ. ಇದ್ದಿದ್ದಿಲ್ಲ ಅಂತಂದ್ರೆ ಅವ ಏನ್ ಕೊಡ್ತಾನ? ಅವನ ಬಲ್ಲಿ ಇದ್ದದ್ದು ಕೊಡ್ತಾನ. ಅವನ ಬಲ್ಲಿ ಇದ್ದದ್ದು ಕೊಟ್ರ ಕೊಡೋದಕ್ಕ ಇವ ಅಳಕಬಾರದು. ತನ್ನ ಬಲ್ಲಿ ಏನದ ಅದನ್ನ ಕೊಡೋದಕ್ಕ ಇವ ಅಳಕಬಾರದು. ಅವ ಏನೋ ಒಂದು ಕೊಟ್ಟನಲ್ಲ ಅಂತ ಹೇಳಿಕೆ ಅವನ ಬಗ್ಗೆ ಕೆಟ್ಟ ಭಾವನೆ ತಾಳದ ಇವನ ಬಲ್ಲಿ ಇರಬಾರದು. ಇದು ಒಂದು ಸ್ಟೆಪ್ ಅದ.
ಮನಿಯೊಳಗ ಸ್ಥಿತಿಗತಿಗಳು ಏನೇನೋ ಇರ್ತಾವ. ಇದ್ದ ಹೊತ್ನಾಗ ಅವ್ರ ಮನಿಗೆ ಹೋದಾಗ ಅವ್ರ ಮನೆಗೆ ಏನದ ಅದನ್ನ ಅವ ಕೊಡ್ತಾನ. ಅವ ಎಲ್ಲಿ ತರ್ಬೇಕು? ಅವನ ಬಳಿ ಇದ್ದದ್ ಕೊಡ್ತಾನ. ಅವ ಇದ್ದದ್ ಕೊಡ್ಬೇಕು. ಅದು ಕೊಡುವಾಗ ಅವನೊಳಗೆ ಸಂದೇಹಗಳು ಬರಬಾರ್ದು. ಇದು ಗುರುಗಳಿಗೆ ಕೊಡಬೇಕು, ಕೊಡಬಾರ್ದು, ಇಷ್ಟೇ ಕೊಟ್ರೆ ಹೆಂಗ, ಅಷ್ಟು ಕೊಟ್ರೆ ಹೆಂಗ, ಹೆಚ್ಚಾಗ್ತದ, ಕಡಿಮೆ ಆಗ್ತದ, ಮತ್ತ ಅವ್ರಿಗೆ ಕೊಟ್ರೆ ನಮಗ್ ಕಡಿಮೆ ಬೀಳುತ್ತದ ಅಂತೇಳಿ ಇಂಥವೆಲ್ಲ ಸಂದೇಹಗಳು ಏನ್ ಮಾಡಬಾರ್ದು, ಕೊಡೋನ್ ಮನಸ್ನಾಗ ಬರಬಾರ್ದು. ಪರಮಾತ್ಮ ನೀನು ನನಗ ಇಟ್ಟ ಪರಿಸ್ಥಿತಿನೇ ಹಿಂಗದ, ನನಗ ಏನಾದ ಅದನ್ನ ನಿನಗೆ ಕೊಡ್ತೀನಿ ಅಂತ. ಮತ್ತೆ ತಗೊಂಡವನ ತಲೆಗೂ ಬರಗಲ್ ನನ್ನ ಮಗ ಏನ್ ಕೊಟ್ಟ ನೋಡಿ, ಏನು ಇಲ್ಲ, ಮನಿತನ ಹೋದ್ರೆ ಏನು ಸರಿ ನಮಗ್ ಉಪಚಾರನೇ ಇಲ್ಲ ಅವನ ಮನೆಯಾಗ. ಅವನ ಸ್ಥಿತಿ ಬಗ್ಗೆ ವಿಚಾರ ಮಾಡೋದ್ ಬಿಟ್ಟು ಇವ ತನ್ನ ಸ್ವಾರ್ಥದ ಬಗ್ಗೆ ವಿಚಾರ ಮಾಡಿದ್ರೆ ಅವ ದೇವರಲ್ಲ, ಇವ ಭಕ್ತನಲ್ಲ. ಹೆಂಗದ? ಅವ ಏನೇ ಕೊಡ್ಲಿ, ಕೊಟ್ಟಾಗ ಕೃಷ್ಣ ಭಿಕ್ಷೆ ಬೇಡ್ಲಕ್ ಬಂದ ಹೊತ್ನಾಗ ಅಲ್ಲಿ ಬರೇ ಒಂದು ಅಗಳ ಅನ್ನ ಇರ್ತದ, ಬೊಗಾಣ್ಯಾಗ ಏನೇನು ಇರಂಗಿಲ್ಲ. ಅದೇ ಒಂದ್ ಅಗಳ ಅನ್ನ, ಮುಸ್ರಿ ಬೊಗಾಣ್ಯಂದ ಒಂದ್ ಅಗಳ ಅನ್ನ ತಗೊಂಡು ಉಣ್ತಾನೆ ಕೃಷ್ಣ. ಗೊತ್ತದಿಲ್ಲ ಕತೆ? ಬೇಡ್ಲಕ್ ಹೋಗ್ತಾನ, ಅವ್ರ ಮನೆಗೆ ಏನೇನು ಇರಲ್ಲ, ಖಲಾಸಾಗಿರ್ತದ. ಏನು ಇಲ್ಲ ಅಂತ ಅಕ್ಕಿ ಅಂತಾಳ. ಆದ ನೋಡು ಅಂತಾನ. ಹುಡುಕ್ ಅಂತಾನ, ಹುಡುಕ್ ಅಂತಾನ. ಹುಡುಕಂದ್ಮೇಲೆ ಕಡಿಗೆ ಎಲ್ಲಿ ಮುಸ್ರಿ ಬೊಗಾಣ್ಯಾಗ ಹುಡುಕಂತಾನ. ಆ ಬೊಗಾಣ್ಯಾಗ ಒಂದ್ ಅಗಳ ಅನ್ನ ಹತ್ತಿರ್ತದ. ಆ ಬೊಗಾಣಿಗೆ ಆ ಬೊಗಾಣ್ಯದ ಅನ್ನ ತಗೊಂಡು ಅವ ಉಣ್ತಾನ ಕೃಷ್ಣ. ಅವ್ರ ಮನೆ ಅಕ್ಷಯ ಆಗಿಬಿಡ್ತದ. ಒಂದ್ ಅಗಳ ಅನ್ನ ಕೊಟ್ಟ ಮುಸ್ರಿ ಬೊಗಾಣ್ಯಂದಂತ ಕೃಷ್ಣ ಅಂದನೇನು? ಅಜ್ಞಾನಿ ಜಂಗಮರು, ಅಜ್ಞಾನಿ ಗುರುಗಳು ಆ ರೀತಿ ಮಾತಾಡ್ತಾರೆ. ಜ್ಞಾನಿ ಜಂಗಮರು, ಜ್ಞಾನಿ ಗುರುಗಳು ಬೇರೆ. ಶಿಷ್ಯರ ಉದ್ಧಾರ, ಭಕ್ತರ ಉದ್ಧಾರ ಮಾಡಂತ ಜ್ಞಾನಿ ಗುರುಗಳು, ಜ್ಞಾನಿ ಜಂಗಮರೇ ಬೇರೆ. ಅಜ್ಞಾನಿಗಳು ಆ ರೀತಿ ಮಾತಾಡ್ತಾರೆ. ಜ್ಞಾನ ಇರ್ಲಾರ್ದವ್ರ ಕೆಲಸವು. ಜ್ಞಾನ ಇರ್ಲಾರ್ದ ಭಕ್ತರು ತಮ್ಮ ಸ್ವಾರ್ಥದ ಬದುಕು ಮಾಡ್ತಾರ. ಶಿಷ್ಯರು ಬರೇ ಸ್ವಾರ್ಥ. ಗುರು ಜಂಗಮರ ಬಗ್ಗೆ ಏನೇನು ಇಲ್ಲ, ಅದೇ ಕುಲದಾಗ ಹುಟ್ಟಿರ್ತಾರ. ಹಿಂದಿನ ಕಾಲದಾಗ ಅವ್ರ ತಂದೆ ತಾಯಿ ಪರಂಪರೆಯವರು ಅದನ್ನೆಲ್ಲ ನಡೆಸ್ಕೊಂಡು ಇಲ್ಲಿ ತನಕ ಬಂದಿರ್ತಾರ. ಈಗ ಯಾವ ಅಜ್ಞಾನಿ ಗುರುಗಳ ಬೆನ್ನತ್ತಿ, ಅವಿವೇಕಿ ಗುರುಗಳ ಬೆನ್ನತ್ತಿ ಶಿಷ್ಯರು ಜಂಗಮರಿಗೆ ಬೈಕೋತ ಅಡ್ಡಾಡೋದು, ಜಂಗಮರ ಗುರುಗಳಿಗೆ ಒಂದು ಒಳ್ಳೆ ಗೌರವ ಇರ್ಲಾರ್ದಂಗ ಎದ್ದೋತದ್ದು ಹುಚ್ಚುಚ್ಚು ಮಾತಾಡೋದು, ದಾರಿ ತಪ್ಪಿನಿ ಅಂತೇಳಿ ಒಳಗೆ ಅರಿವು ಹೇಳ್ತಾ ಇದ್ರು ಸಹಿತ ಅರಿವಿಗೆ ಹಿಂದ್ ಹಾಕಿ ಜಗತ್ತಿನೊಳಗೆ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಮಾತಾಡ್ಕೋತ ದೊಡ್ಡ ಪಾಪ್ಯುಲರ್ ಪರ್ಸನಾಲಿಟಿಗಳಾಗಿ ಸರ್ವನಾಶದ ಹಾದಿ ಹಿಡಿದಾರ. ಅವರಿಗೆ ಮುಂದ ಕಟ್ಟಿಟ್ಟ ಬುತ್ತಿ ಏನೇನು ಮಾಡ್ಯಾರ ಅದರ ಫಲ ಉಣ್ತಾರ. ಅದ್ರದ್ದು ಏನ್ ಸಮಸ್ಯೆ ಇಲ್ಲ, ಸುಮ್ ನೋಡ್ಕೊತಿರ್ಬೇಕಷ್ಟೇ. ಶಿಷ್ಯಗ ಒಂದ್ ಸಂದೇಹ ಬಂತು. ಏನು? ಹಿಂಗೆ ಸತ್ಸಂಗಕ್ಕೆ ಬರ್ತಿದ್ದ ಒಂದಿನ ಏನಾಯ್ತು, ಗುರುಗಳೇ ಸತ್ಸಂಗಕ್ಕೆ ಬರ್ಬೇಕಾದ್ರೆ ಮೋಕ್ಷ ಆಗ್ತದ, ಶ್ರವಣ ಮಾಡ್ಬೇಕು ಅಂತ ಹೇಳಿದ್ರಿ. ನಾವು ಬಂದೆವು ಶ್ರವಣಕ್ಕ. ಇದು 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಸುಮಾರು 10-12 ವರ್ಷ ಆಯ್ತು ಶ್ರವಣ ಮಾಡಕತ್ತೀವಿ. ಇದು ಎಲ್ಲಿ ತನಕ ಶ್ರವಣ ಮಾಡಬೇಕು ಅಂತ ಅವನಿಗೆ ಡೌಟ್ ಬಂತು. ಈ ಶ್ರವಣ ಎಲ್ಲಿ ತನಕ ಮಾಡಬೇಕು ಅಂದ್ರೆ ಗುರುಗಳಂದ್ರು, ನಾನು ಉಪದೇಶ ನಿನಗೆ ಉಚಿತವಾಗಿ ಮಾಡ್ತೀನಿ, ಆದ್ರೆ ನಿನಗೆ ಸಂಶಯ ಪರಿಹಾರ ಮಾಡ್ಬೇಕಾದ್ರೆ ನಿನ್ನ ಕಾಣಿಕೆ ಕೊಟ್ಟು ಕೇಳ್ಬೇಕು. ನಿನ್ನ ಸಂಶಯಕ್ಕ ಕಾಣಿಕೆ ಕೊಟ್ಟು ಕೇಳ್ಬೇಕು. ಆಯ್ತ್ರಿ, ಕಾಣಿಕೆ ಯಾವಾಗ ತರ್ತಿ, ಒಂದು ಟೈಮ್ ಡೇಟ ಫಿಕ್ಸ್ ಮಾಡ್ರಿ. ಆಯ್ತಂತೇಳಿ ಇಂಥ ದಿನ ಬರ್ತೀನಿ, ಕಾಣಿಕೆ ತಗೊಂಡು ಬರ್ತೀನಿ. ಆಯ್ತು ನಡಿ. ಅಂತ ದಿನ ಗುರುಗಳ ಹತ್ರ ಹೋಗ್ಬೇಕಂತ ಕಾಣಿಕೆ ಕೊಡುವಂತ ಹೆಂಡತಿ ಕೇಳ್ತಾನ. ಹೆಂಡತಿ ಏನಿಲ್ಲ ಮನ್ಯಾಗ, ಏನಲ್ಲ ಕಾಣಿಕೆ ಗುರುಗಳಿಗೆ ಕೊಡ್ಲಕ್ ಮನೆಗೆ ಏನೂ ಇಲ್ಲ, ಕಿತ್ತಿ ತಿನ್ನುವ ಬಡತನ. ಎಲ್ಲ ಹುಡುಕಿದ್ರ ಒಂದು ಹಿಟ್ಟಿನ ಡಬ್ಬಿ ಒಳಗ ಒಂದು ಬೊಗಸಿ ಹಿಟ್ಟಿರ್ತದ. ಬೊಗಸೇನೂ ಎಲ್ಲ, ಸುಮ್ಮನೆ ಒಂದು ಮುಷ್ಟಿ ಅಷ್ಟೇ ಹಿಟ್ಟಿರ್ತದ. ಏನ್ ಮಾಡಕ್ಕಾಗ್ತದ? ಇಂಥ ದಿವ್ಸ ಬರ್ತೀನಿ ಅಂತ ಹೇಳಿ ಗುರುಗಳಿಗೆ, ನಾನು ಹೋಗ್ಬೇಕು, ಅದು ಏನದ ಇದ್ದದ್ದು ಕೊಟ್ಟು ಬಿಡು ಅಂತೇಳಿ ಅದನ್ನು ತಗೊಂಡು ಒಂದು ಟವೆಲ್ನ ಕಟ್ಕೊಂಡು ಗಂಟೆ ಕಟ್ಟಿ ತಗೊಂಡು ಹೋಗ ಹೆಣ್ತಿಗಂತ, ನೀನು ನಡಿ ಹೋಗಮ್ಮ ಅಂತ. ನಾನೇನು ಬರ್ಲಿ, ನಿನಗೆ ಕರ್ದಾನ ನೀನೇ ಹೋಗ. ಹೆಂಡ್ರ ಅಂದ್ರೆ ಹಂಗೆ ಇರ್ತಾರ.
ನೀನೇ ಹೋಗ, ಇಲ್ಲ ಇಲ್ಲ ಇಬ್ರು ಜೋಡಾಗಿ ಹೋಗಮ್ಮ ನಡಿ ಅಂತ ಜರ ಒತ್ತಾಯ ಮಾಡ್ತಾನ. ಆಯ್ತು ಬರ್ತೇನೆ ಅಂತ ತಯಾರಾಗ್ತಾಳ. ಮತ್ತ ಗುರುಗಳ ಬಳಿ ಹೋಗ್ಬೇಕಾದ್ರೆ ಖಾಲಿಗೈಲೆ ಹೋಗಬಾರ್ದು, ದಗ್ಧ ಹಸ್ತದಿಂದ ಏನಾರೆ ನೀನು ತಗೊಂಡು ಹೋಗ್ಬೇಕು ಅಂತಂದ್ರ ಅಕ್ಕಿ ಬಾಯಾಗ ಏನ್ ಬರ್ತದ, ಇದ್ದದ್ದೊಂದು ಇಡೀ ಇಟ್ಟು ನಿನಗ್ ಕೊಟ್ಟಿನಿ, ನಾನು ತರ್ಲಕ್ಕ ಇಲ್ಲೇನದ ಮಣ್ಣು ಅಂದ್ಬಿಡ್ತಾಳ. ಇಲ್ಲೇನದ ಮಣ್ಣು ಕಟ್ಲಕ್ಕ. ಅವಾಗ ಅವನು ಒಂದು ಸ್ವಲ್ಪ ತಿಳಿದವ್ ಇರ್ತಾನ. ನಿನ್ನ ಬಾಯಿಲೆ ಯಾವಾಗ ಮಣ್ಣು ಹತ್ತು ಬಂದದ ಅಂದ್ಮೇಲೆ ನಿನ್ನ ಸೆರಗಿನೊಳಗೆ ಒಂದು ಇಡೀ ಮಣ್ಣೆ ಕಟ್ಕೋ, ನಡಿ ಹೋಗಮ್ಮ ಅಂತ. ಮಣ್ಣೆ ಕಟ್ಕೋತಾರ್ರಿ, ನಿನ್ನ ಬಾಯಿಲೆ ಬಂದದಲ್ಲ ಮಣ್ಣು ಅಂತ ಕಟ್ಕೋ, ನಾ ಹೇಳ್ತೇನೆ ಕೇಳ, ಕಟ್ಕೋ ನಡಿ ಹೋಗಮ್ಮ. ಅದೇನು ಅಲ್ಲೇ ಮನೆ ಮುಂದೆ ಒಂದಿಟ್ಟು ಮಣ್ಣು ಇರ್ತದ, ತಗೋತಾಳ ಸೆರಗನ ಕಟ್ಕೋತಾಳ. ಗುರುಗಳ ಬಳಿ ಹೋಗೋದು. ಗುರುಗಳ ಬಳಿ ಹೋಗಿ ಕ್ಯೂನ ಕುಂದಿರ್ತಾರ. ಒಬ್ಬೊಬ್ರು ಹಂಗೆ ಮುಂದಕ್ಕೆ ಸರ್ಕೋತ್ ಅವ್ರವ್ರ ಪರಿಹಾರ ಮಾಡ್ಕೊಂಡು ಆದ್ಮೇಲೆ ಇವ್ರಿಬ್ಬರದು ಪಾಳಿ ಬರ್ತದ. ನಮ್ಮಲ್ಲಿ ಜಾಲಹಳ್ಳಿ ಗುರುಗಳ ಹತ್ರ ಅಮಾಸಿಗೆ ಹುಣ್ಣಿಮೆಗೆ ಹೋಗ್ಬೇಕಾದ್ರ MD ಡಾಕ್ಟರ್ಗಳಿಗೆ ಚೀಟಿ ಹೆಂಗ್ ಕೊಡ್ತಾರ ಹಂಗ ನಂಬರ್ ಕೊಡ್ತಾರ. ನಂಬರ್ ತಗೊಂಡು ಹೋಗ್ಬೇಕು. ಇವು ಪ್ರಕಾರ ಹೆಂಗಾರ ಹೋಗ್ತೀವಂದ್ರೆ ಇಲ್ಲ, ಅಲ್ಲಿ ಅಷ್ಟು ರಶ್ ಇರ್ತದ. ಬಿಜಾಪುರದಾಗ ಹೋಗಿ ನೋಡ್ರಿ, ಶಿವಗಿರಿ ಮ್ಯಾಲ ಜಯಶಾಂತೇಶ್ವರ ಜಾಲಹಳ್ಳಿ ಮಠ ಹೆಂಗದ. ಅವಾಗ ಶಿಷ್ಯ ಬಾರಪ್ಪ ಏನ್ ನಿನ್ ಸಂಶಯ ಇತ್ತಲ್ಲ ಅಂತಂದ. ಹಿಂಗ್ರಿ ಅಪ್ಪ ಈ ಸತ್ಸಂಗ ಹಿಂಗೆ ಎಲ್ಲಿ ತನಕ ಕೇಳ್ಬೇಕಂತ ಸಂಶಯ ಇತ್ತು. ಮತ್ತ ಕಾಣಿಕೆ ಹೇಳಿದ್ನಲ್ಲ ಎಲ್ಲಿ ಅದ, ಏನ್ ತರ್ಬೇಕಪ್ಪ, ಏನಿಲ್ಲ. ಮತ್ತ ಅಲ್ಲಿ ಏನೋ ಟವೆಲ್ನ ಕಟ್ಟಿದಲ್ಲ ಎಲ್ಲಿ ಅಂತೇಳಿ ಟವೆಲ್ ಒತ್ತಾಯ ಮಾಡಿ ಕಚ್ಕೋತಾರೆ ಗುರುಗಳು. ಅವನಿಗೆ ಕೊಡ್ಲಕ್ಕ ಕೆಟ್ಟ ನಾಚಿಕೆ ಬರ್ತಿರ್ತದ, ಸಂಕೋಚ ಬರ್ತಿರ್ತದ. ಆವಾಗ ಆ ಟವೆಲಿನ ಗಂಟೆ ಬಿಚ್ಚಿ ತಮ್ಮ ಬೊಗಸೆ ಒಳಗ ಅದು ಹಿಟ್ಟು ಹಾಕೊಂಡು, ಅರ್ಥ ನೀನೇ ತಂದಿದಲ್ಲಪ್ಪ, ಅರ್ಥ ನಿನಗ ಅರ್ಥ ಆಗಿಲ್ಲ ಅಂತಿದಿ, ಅರ್ಥ ನೀನು ಟವೆಲ್ನಾಗೆ ಅದ, ವಿಚಾರ ಮಾಡ್ಲಕ್ ತಯಾರಿಲ್ಲ ನೀನು, ಎಂತ ಅರ್ಥ ತಂದಿದೋ ತಮ್ಮ ನೀನು ಅಂತ. ಒಂದು ಬೊಗಸೆ ಹಿಟ್ಟು ನೋಡಿ ಗುರುಗಳಿಗೆ ಕೊಡ್ಲಕ್ ನನ್ನ ಹತ್ರ ಕಾಣಿಕೆ ಇಲ್ಲ, ಬರೇ ಒಂದು ಬೊಗಸೆ ಹಿಟ್ಟು ಕೊಟ್ಟಿನಿ ಅಂತ ಗಳ ಅಳ್ಳಕತ್ತಾನ ಶಿಷ್ಯ. ಅಳ್ತಿದ್ಯಾಕೋ, ಇಂಥ ಒಂದು ದೊಡ್ಡ ಅರ್ಥ ಉಳ್ಳಂತ ಪದಾರ್ಥ ಕೊಟ್ಟಿಕ್ಕೆ ನೀನ್ ಅಳತ್ಯಾಕ ಅಂತೇಳಿ ಗುರುಗಳು ಅವನಿಗೆ ಸಮಾಧಾನ ಮಾಡ್ಲಕತ್ತಾರ. ಅವ ಅಂತಾನ, ಏನದಪ್ಪ ಒಂದ್ ಇಡೀ ಹಿಟ್ಟಿನಾಗ ನಿನಗೆ ಏನಂತ ಅರ್ಥ ಸಿಗ್ಲಕತ್ತಿರ್ಬೇಕು, ಏನ್ ಹೇಳ್ತಿ ಹೇಳಪ್ಪ, ಅರ್ಥ ಹೇಳು. ಅದಕ್ಕ ನಿನಗಿದು ಏನ್ ಹೇಳಕತ್ತದ ಹಿಟ್ಟು ಅಂತಂದ್ರ, ನಿನ್ನ ಪ್ರಶ್ನೆ ಏನದ, ಸತ್ಸಂಗ ಈ ಶ್ರವಣ ಎಲ್ಲಿ ತನ ಮಾಡ್ಬೇಕು ಅಂತ ನೀನಿಗೆ ಪ್ರಶ್ನೆ ಅದಲ್ಲ, ಆ ಪ್ರಶ್ನೆಗೆ ಇದು ಹಿಟ್ಟೇ ಅರ್ಥ ಹೇಳಕತ್ತದ. ಏನ್ ಅರ್ಥ ಹೇಳಕತ್ತದ ಅಂತಂದ್ರ, ಈ ಒಂದು ಹಿಟ್ಟು ನಿನ್ನ ಗಂಟಲ್ದಾಗ ಎಲ್ಲಿ ತನ ಇಳಿತದ ಅಲ್ಲಿ ತನಕ ನೀ ಸತ್ಸಂಗ ಕೇಳಬೇಕು ನೋಡಪ್ಪ. ಗಂಟಲಾಗಿ ಇಳಿಯೋದು ನಿಂತ ಮೇಲೆ ಸತ್ಸಂಗ ಕೇಳೋದ್ ಬಿಟ್ರೆ ನಡೀತದ. ಕೂಳ ನೀರ ಎಲ್ಲಿ ತನಕ ಹೊಟ್ಟೆಗೆ ಹೋಗ್ತದ, ಎಲ್ಲಿ ತನಕ ಚೈತನ್ಯ ರೂಪನಾಗಿ ನೀನು ಅಡ್ಡಾಡ್ತಿರ್ತಿದೆ ಅಲ್ಲಿ ತನಕ ಸತ್ಸಂಗ ಕೇಳಬೇಕು ಅಂತ ಹೇಳ್ತಾರೆ. ಯಪ್ಪ ಎಂತ ಅರ್ಥ ಹೇಳಿದ್ರಿ, ಎಂತ ಅರ್ಥ ಹೇಳಿದ್ರಿ. ಧನ್ಯ. ಒಂದ್ ಹಿಡಿ ಹಿಟ್ಟು ನೋಡಿ ಅದ್ರೊಳಗೆ ಆಧ್ಯಾತ್ಮಿಕ ಅರ್ಥ ತೆಗೆದಾರೆ ಗುರುಗಳು. ಒಂದ್ ಹಿಟ್ಟು ತಂದ ನೋಡು, ಕಳ್ಳನ ಮಗ ಕೊಡ್ಲಕ್ಕೇನು ಯೋಗ್ಯತೆ ಇಲ್ಲ ಅಂತೇಳಿ ಅವಿವೇಕಿಗಳಿದ್ರೆ ಹಂಗ ಮಾತಾಡ್ತಾರ. ಗೊತ್ತಿಲ್ಲದಕ್ಕೆ ಮತ್ತೇನಿಲ್ಲ. ಅಜ್ಞಾನಿಗಳಿದ್ರೆ ಹಿಂಗ್ ಮಾತಾಡ್ತಾರೆ. ಜ್ಞಾನಿಗಳು ಇದ್ರು, ಪರಮ ಪುರುಷರು ಇದ್ರು ಅಂತಂದ್ರ ಬರೇ ಕಾಣಿಕೆ ಒಂದೇ ಲಕ್ಷದಾಗ ಇಟ್ಕೊಂಡು ಗುರುಗಳಿಗೆ ಒಟ್ಟ ಕರೀಲಕ್ಕೆ ಹೋಗ್ಬಾರ್ದ್ರಿ. 500 ಕೊಟ್ರೆ ಕಡಿಮೆ ಆಯ್ತು, 1000 ಕೊಟ್ರೆ ಬಹಳ ಆಯ್ತು, ಇಂಥವೇ ಇರ್ತಾವ. ಬರೇ ರೊಕ್ಕ ಹೊಡ್ಕೊಂಡು ಹೋಗೋದು, ಕಂತವ್ರಿಗೆ ಕರೀಲಕ್ಕೆ ಹೋಗ್ಬಾರ್ದು. ಯಾರ್ದಾರೆ ಒಂದ್ ಹೆಣ ಬಿತ್ತಂತಂದ್ರೆ 1 ಡಜನ್ ಗುರುಗಳು ಬರ್ತಾವ. ಹೋಗಿ ಅವ್ರಿಗೆಲ್ಲರಿಗೂ 2,000 ರೂಪಾಯಿ ಕೊಡ್ಬೇಕು. ಅದಕ್ಕೆ ನಮಗ್ ಕರೆದಿಲ್ಲ ನಿಮ್ಗೆ ಕರೆದಿಲ್ಲ ಅಂತಾರ ನೋಡ್ರಿ. ಹೆಂಗ ಸತ್ತವ್ರ ಮನೆಗೆ ಹೋಗಿ ರೊಕ್ಕ ವಸೂಲಿ ಮಾಡ್ತಾರ. ಇಂಥವ್ರಿಗೆ ಒಟ್ಟ ಸ್ಕೋಪ್ ಕೊಡೇಬಾರ್ದು. ಉದ್ಧಾರ ಮಾಡೋರು ಇರ್ಬೇಕು. ಅಲ್ಲಿದು ದುಃಖ ಭಯ ಚಿಂತೆ ದೂರ ಮಾಡಂತವ್ರು ಇರ್ಬೇಕು. ಆಮೇಲೆ ಹೆಂಡತಿ ಕರೀತಾರ, ನೀನೇನ್ ತಂದಿದೆ ಯವ್ವ, ನೀನೇನ್ ತಂದಿದೆ. ಅಕ್ಕಿ ಇದ್ರೆ ಪೂರ ಅಂಜಿ ಗಾಬರಾಗಿ ಬಿಡ್ತಾಳ. ಮಣ್ಣು ತಂದಾಳ ಆಕಿ, ಪಾಪ ಗಾಬರಾಗಿ ಬಿಟ್ಟಾಳ. ಆಕಿದು ಸೆರಗಿನಾಗ ಏನ ಕಟ್ಕೊಂಡು ಬಂದಿದಿ ಬಾ ಅಂತ ಹೇಳಕಿ ಸೆರಗ ಹಿಡಿದು ಬಿಚ್ಚಿ ಕೈಯಾಗ ಮಣ್ಣು ಹಾಕೋತಾನ ಗುರುಗಳು.
ಏನಮ್ಮ ಎಂತ ಅರ್ಥ ತಂದಿದಿ, ಮಣ್ಣು ತಂದಿದಿ, ಎಂತ ಅರ್ಥ ಹೇಳಕತ್ತದ, ನಿನ್ನ ಗಂಡನ್ಗಿಂತ ದೊಡ್ಡ ಅರ್ಥ ಹೇಳಕತ್ತದ ನೋಡಮ್ಮ ಇದು ಅಂತ. ಏನು ದೊಡ್ಡ ಅರ್ಥ ಹೇಳಕತ್ತದೋ ಯಪ್ಪ, ನಿನಗೆ ಕೊಡ್ಲಕ್ ನಮ್ಮ ಮನೆಗೆ ಏನು ಇಲ್ಲದಕ್ಕೆ ಒಂದಿಡೀ ಮಣ್ಣು ತಂದೀವಿ, ಇದನ್ನೇನು ಅರ್ಥ ಹೇಳ್ಬೇಕಿದ್ರಾಗ? ಏನಿಲ್ಲ, ಮಣ್ಣಿಗೆ ಹೋಗೋ ತನಕ ಈ ಶರೀರ ಸತ್ತು ಮಣ್ಣಿಗೆ ಹೋಗೋ ತನಕ ಗುರುವಿನ ಬಗ್ಗೆ ಬರಬೇಕು, ಸತ್ಸಂಗ ಕೇಳ್ತಾ ಇರಬೇಕು, ಯಾವ ಕಾಲಕ್ಕೂ ಆಲಸ್ಯ ಮಾಡಬಾರ್ದು ಅಂತೇಳಿ ಮಣ್ಣು ಹೇಳಕತ್ತದ ನೋಡವ್ವ ಅಂತ. ಆಯ್ತೋ ಯಪ್ಪ, ನಾವು ಇನ್ನೊಂದು ಸಾರಿ ಈ ಸತ್ಸಂಗ ಎಲ್ಲಿ ತನಕ ಕೇಳಬೇಕು ಅಂತ ನಿನಗೆ ಪ್ರಶ್ನೆ ಮಾಡಂಗೇ ಇಲ್ಲ. ನಾವು ಸತ್ಸಂಗ ಕೇಳ್ತಾ 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 ಕೇಳ್ತಾನೆ ನಮ್ಮ ಪ್ರಾಣ ಹೋಗ್ಬೇಕು. ಆ ರೀತಿ ನಾವು ರೆಗ್ಯುಲರ್ ಆಗಿ ಇಬ್ರು ಸತ್ಸಂಗಕ್ಕೆ ಬರ್ತೀವಿ ಅಂತೇಳಿ ಆ ಹೆಣತಿ ಎಂದೂ ಬರ್ಲಾರ್ದಕ್ಕೆ ಸಹಿತ ಪರಿವರ್ತನೆ ಆಗಿಬಿಡ್ತಾಳ. ಆ ಒಂದು ಸ್ಥಿತಿ ಇರಬೇಕು ಗುರು ಶಿಷ್ಯರ ಮಧ್ಯೆ. ಏನು ಇದ್ದದ್ದನ್ನ ದೊಡ್ಡದು ಮಾಡ್ಕೊಂಡೋಗಿ ದೊಡ್ಡ ಅರ್ಥದಾಗ ಜೀವನ ಮಾಡಿದರೆ ಅವನು ದೇವ, ಈತ ಭಕ್ತ. ಆ ಇದ್ದ ಪದಾರ್ಥಗಳನ್ನ ಕಡೆಗಣಿಸಿ ಅಲ್ಲಿ ತಾನು ಬಡವ ಅಂತ ಇವನು ತಿಳ್ಕೊಂಡನ, ಅವ ಏನು ಕೊಡ್ತಾನ ಅಂತ ಹೇಳಕ್ಕೆ ಅವನಂತಾನಂದ್ರೆ ಅವರಿಬ್ರು ದೇವನೂ ಅಲ್ಲ ಭಕ್ತನೂ ಅಲ್ಲ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದ್ದು ಒಂದು ಸ್ವಲ್ಪ ಕ್ಲಿಯರಿಟಿ ಸಿಕ್ತಾ. ಈಗ ಪ್ರಸಿದ್ಧ ಪದಾರ್ಥ ಸೇವನೆ ಮಾಡ್ತೀರಿ, ಆ ಪದಾರ್ಥಕ್ಕೆ ತಕ್ಕಂತೆ ಕರ್ಮ ಫಲಗಳಿರ್ತಾವ. ಅದರ ಜೊತೆಗೆ ಆ ಕರ್ಮ ಭೋಗಗಳು ನಮಗ ಏನೇನು ಅನುಭವ ಕೊಡಬೇಕು ಕೊಡ್ತಾವ. ಅದ್ರ ಕರ್ಮ ಹೆಂಗಿರ್ತಾವ ಅಂದ್ರೆ ಅದು ಬೆಳೆದವನ್ ಹಿಡ್ಕೊಂಡು ಕರ್ಮ, ರೈತ ಇರ್ತಾನ, ಬೆಳೆದವನ್ ಇರ್ತಾನ, ಮಾರ್ಕೆಟ್ ಮಾಡಿದವನ್ ಇರ್ತಾನ, ಎಲ್ಲಾನು ಇರ್ತದ. ಅದ್ರ ಜೊತೆಗೆ ನಾವು ತಿನ್ನುವ ಒಂದು ತುತ್ತು ಅನ್ನದಾಗ ಮಾರ್ಕೆಟಿಂಗ್ ಮಾಡಿದವ ಇರ್ತಾನ, ಬೆಳೆದವ ಇರ್ತಾನ, ಅದು ಹೊತ್ತು ಓಡಾಡಿದವ ಟ್ರಾನ್ಸ್ಪೋರ್ಟ್ ಮಾಡಿದವ ಇರ್ತಾನ. ಒಬ್ರ ಇಬ್ರ ನಮ್ಮ ಮನೆಗೆ ನಮ್ಮ ಬಾಯಿಗೆ ಒಂದು ತುತ್ತು ಅನ್ನ ಬರ್ಬೇಕಾದ್ರೆ ಏಸ್ ಮಂದಿ ಕೆಲಸ ಇರ್ತದ ಅದ್ರೊಳಗೆ. ಅಷ್ಟು ಮಂದಿದ ಕರ್ಮ ಇರ್ತದ ಆ ಒಂದು ತುತ್ತು ಅನ್ನದಾಗ. ಆ ಎಲ್ಲ ಕರ್ಮಗಳ ಭೋಗ ನಮಗ ಹತ್ತಬಾರದು ಅಂತಂದ್ರೆ ಪರಮಾತ್ಮ ಇದೆಲ್ಲ ನಿಂದಪ್ಪ ಅಂತಂದೇವಂತಂದ್ರೆ ಅದ ಕರ್ಮ ಭೋಗದ ಸುಖ ದುಃಖಾದಿಗಳು ನಮಗ್ ಹತ್ತಲ್ಲ. ಇಲ್ಲ ಅಂತಂದ್ರೆ ಅದ್ರ ಜೊತೆಗೆ ಬಂದ ಕರ್ಮ ನಮ್ಮನ್ನ ಬಿಡಂಗಿಲ್ಲ, ಕಟ್ಟಿ ಹಾಕಿ ಭೋಗ ಕೊಡ್ತಾವ. ಆಯ್ತು, ಇದು ವಚನ ಬಹಳ ದೊಡ್ಡದದ. ಸುಮ್ನೆ ನಾನು ವಚನ ಶಾರ್ಟ್ ಆಗಿ ಓದಿ ನಿಮಗೆ ಅರ್ಥ ಹೇಳಕತ್ತೀನಿ. ವಚನ ಬಹಳ ದೊಡ್ಡದದು, ಇವತ್ತೇ ಮುಗಿಯಂಗಿಲ್ಲ. ಮತ್ತೆ ನಾಳೆ ಅದರ ಮುಂದಿನ ಭಾಗ ಕಂಟಿನ್ಯೂ ಆಗ್ತದೆ. ಅಂದ್ರೆ ಕೊಡುವ ಕೊಳ್ಳುವ ಗುರು ಶಿಷ್ಯರು ಭಕ್ತ ಜಂಗಮರು ಮನಸ್ಸಿನೊಳಗ ಯಾವ ತಳಮಳಗಳು ಇರಬಾರ್ದು. ಹೆಚ್ಚದ ಕಡಿಮೆ ಅದ, ಮಾಡೋರಿಲ್ಲ ನೀಡೋರಿಲ್ಲ, ಇವೆಲ್ಲ ಏನೇನೋ ಸಮಸ್ಯೆಗಳದಾವಲ್ಲ, ಇವ್ಯಾವ ತಳಮಳಗಳು ಇರಬಾರದು. 5,000 ರೂಪಾಯಿ, 10,000 ರೂಪಾಯಿ, 50,000 ರೂಪಾಯಿ, ಲಕ್ಷ ಹಿಂಗ ಕೊಟ್ರೆ ಅವ್ರ ಮನೆಗೆ ಪಾದ ಹಾಕ್ತಿವಿ ಅಂತಿದ್ರು ಅಂತಂದ್ರೆ ಅಂತ ಗುರುಗಳಿಗೆ ಕರ್ಸ್ಲಕ್ಕೆ ಹೋಗ್ಬಾರ್ದು. ರೊಕ್ಕಕ್ಕೆ ಪಾದ ಹಾಕೋರು ಬೇಡ. ಒಬ್ಬೊಬ್ಬರದು ಭಾರಿ ಅದು, ರೊಕ್ಕನೇ ಲೆಕ್ಕ. ಅವೆಲ್ಲ ಹೇಳ್ಕೊತ್ ಕೂತ್ರ ಏನಂತದ, ವ್ಯವಹಾರದ ಕತೆ ಹೇಳ್ದಂಗ ಆಗ್ತದ. ಅದು ವ್ಯವಹಾರ ಬೇಡ. ಮತ್ತೆ ನಮ್ಮ ಕೆಲ್ಸಕ್ಕೆ ನಾವು ಹೋಗಮು. ನೀಡಬೇಕೋ ನೀಡಬಾರ್ದು, ನೀಡೋದು ಯೋಗ್ಯನೋ ಅಯೋಗ್ಯನೋ, ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ, ಕೊಟ್ಟರೆ ನಮಗ್ ಕಡಿಮೆ ಬೀಳುತ್ತದ, ಮತ್ತೇನೇನೋ ಆಲೋಚನೆಗಳು ಬರ್ತಾವಲ್ಲ. ಈ ರೀತಿ ಆಲೋಚನೆಗಳನ್ನು ಬಿಟ್ಟು ಮುಕ್ತವಾಗಿ ನಿಮ್ಮ ಮನೆಯಾಗ ಏನಿದ್ದದ್ದು ಹೆಂಗೆ ಹಂಚ್ಕೊಂಡು ಉಣ್ತೀರಿ ಅದೇ ರೀತಿ ಗುರು ಜಂಗಮರ ಜೊತೆಗೆ ಹಂಚ್ಕೊಂಡು ಉಂಡ್ರೆ ಅವರು ಸಂತೋಷ ಇವರು ಸಂತೋಷ ಪಟ್ರು ಅಂತಂದ್ರ ಅದು ಸದ್ಭಕ್ತ. ಅವನೇ ದೇವರು. ಅಂತ ಗುರು ಜಂಗಮರೇ ದೇವರು ಇದ್ದಂಗ, ಆತನೇ ನಿಜವಾದ ಸದ್ಭಕ್ತ. ಮತ್ತೆ ಇದರ ಮುಂದಿನ ಭಾಗ ನಾಳೆ ನೋಡೋಣ. ಇವತ್ತ ಇದನ್ನ ನಿಲ್ಸೋಣ. ನಮ್ಮ ವಿಚಾರ ಸಾಗರಕ್ಕೆ ಹೋಗೋಣ. ವಿಚಾರ ಸಾಗರದ ವಿಚಾರ ಏನಂತ
ಅಜ್ಞಾನಿಯಲ್ಲವೇ ಜೀವನೇ ನೀನು ಅಂತಂದು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸಂಬೋಧನಾ ಸ್ಥಳ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ 246ನೇ ವಿಷಯಾಂಕ ಸ್ವ ಆಶ್ರಯ ಮತ್ತು ಸ್ವ ವಿಷಯ ಪಕ್ಷದ ಅಂಗೀಕಾರ 154ನೇ ಕವಿತ್ತ. ಇದೆಲ್ಲ ಪೀಠಿಕೆ ನಿನ್ನೆ ಹೇಳಿ ಆಗ್ಯದ. ಇಲ್ಲಿ ಏನಾಗ್ಯದ ಅಂತಂದ್ರ ಈ ಜೀವ ಅಜ್ಞಾನಿ ಅದಕ್ಕ ಒಂದಿಷ್ಟು ಅನೇಕ ಅಜ್ಞಾನಗಳು ಅಂತೇಳಿ ಪರಿಗಣಿಸಿದ್ದು ಯಾರು ವಾಚಸ್ಪತಿ ಮಿಶ್ರಾನ ವಿಷಯವನ್ನ ಖಂಡನ ಮಾಡಿ ಅವನಿಗೆ ಏನ್ ಮಾಡ್ಯಾರ, ಅಜ್ಞಾನ ಅನ್ನೋದು ಒಂದೇ ಆದ ಅಂತ ಹೇಳುವ ಸಂದರ್ಭದಲ್ಲಿ ಈ ಜೀವ ಅಜ್ಞಾನಿಯಾಗಿ ಏನೇನು ತಪ್ಪು ಮಾಡ್ತಾನ ಅನ್ನೋದಕ್ಕ ಇಲ್ಲಿ ಒಂದಿಷ್ಟು ನಿಜಗುಣ ಶಿವಯೋಗಿಗಳು ಜೀವ ಸಂಬೋಧನಾ ಸ್ಥಳದ 6ನೇ ಪದ್ಯವನ್ನು ಹೇಳ್ಯಾರ. ಇದನ್ನ ರಾಗಬದ್ಧವಾಗಿ ಯಾರು ಹೇಳ್ತೀರಿ ಹೇಳ್ರಿ, ಅದರ ವಿಶ್ಲೇಷಣೆ ಯಾರು ನೋಡ್ಕೊಂಡಿರ? ನೋಡ್ಕೊಂಡಿದ್ರಿ ಅಂದ್ರೆ ಒಬ್ಬರು ಹಾಡ್ರಿ, ಒಬ್ಬರು ವಿಶ್ಲೇಷಣೆ ಮಾಡ್ರಿ, ಅದಾದ್ಮೇಲೆ ಮುಂದೆ ಹೋಗೋಣ. ಯಾರು ಹಾಡ್ತೀರಿ? ಜೋರ್ ಬರ್ಲಿ.
ಧನ್ಯ ಧನ್ಯ ಪರಮಾನಂದ 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 ಪರಮಾನಂದ. ಇದು ಎಷ್ಟು ನುಡಿ ಅದ ರೀ? ಇದು ಪದ್ಯ 3 ನುಡಿ ಅದಲ್ಲ. ಪಲ್ಲವಿ ಮತ್ತ 1ನೇ ನುಡಿ ವಿಶ್ಲೇಷಣೆ ಮಾಡ್ರಿ, 2ನೇ ನುಡಿ ಮತ್ತ ನಾಳೆ ಹೇಳಿ ಓದಿ ಇದು ಮಾಡ್ರಿ. ಅದೇನು ಪಲ್ಲವಿನೂ ಓದ್ರಿ, 1ನೇ ನುಡಿನೂ ಓದಿ ಕೆಳಗೆ ವಿಶ್ಲೇಷಣೆ ಮಾಡ್ರಿ. 2ನೇ ನುಡಿ ನಾಳೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮಃ. ಮೊದಲಿಗೆ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲ್ ದಾಸ್ಜಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಎಲ್ಲ ಗುರುಮಯದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳಾದ ಶುದ್ಧ ಬ್ರಹ್ಮಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶುದ್ಧ ಬ್ರಹ್ಮಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ಮನೋವಾಕ್ಕಾಯಗಳಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನ ಎನ್ನ ಗುನ್ಮನದಲ್ಲಿ ಸ್ಮರಿಸಿಕೊಂಡು ಅವರ ಶ್ರೀ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಬರುವ ಜೀವ ಸಂಬೋಧನಾ ಸ್ಥಳದ 6ನೇ ಪದ್ಯ, ಅಜ್ಞಾನಿಯಲ್ಲವೇ ನೀನು ಜೀವನೇ ಸುಜ್ಞಾನಿ ಎಂದು ನುಡಿವರೆ ಬಲ್ಲವರು ಎನ್ನುವ ಒಂದು ಪದ್ಯ. ಇದರ ವಿಶ್ಲೇಷಣೆಯನ್ನ ನನ್ನ ಮಟ್ಟಿಗೆ ತಿಳಿದಷ್ಟು ಹೇಳ್ತಾ ಇದ್ದೇನೆ. ಅಜ್ಞಾನಿಯಲ್ಲವೇ ನೀನು ಜೀವನೇ ಸುಜ್ಞಾನಿ ಎಂದು ನುಡಿವರೆ. ಈ ಜಡ ಪಂಚಭೂತಾತ್ಮಕವಾದ ಜಡ ಶರೀರವನ್ನ ನೀನು ಅಂತ ತಿಳ್ಕೊಂಡು, ನೀನು ಚೈತನ್ಯಮಯನಾದ ಪರಬ್ರಹ್ಮನೇ ನೀವಿದ್ದಿ, ಆನಂದ ಸ್ವರೂಪನೇ ನೀವಿದ್ದಿ ಅಂಥವ ಇದ್ದುಕೊಂಡು ನೀನು ಅಜ್ಞಾನದಿಂದ ಕೂಡಿದವನಾಗಿ ಈ ಜಡ ಶರೀರವೇ ನೀನು ಅಂತ ತಿಳ್ಕೊಂಡು ಇದರ ಒಂದು ಕರ್ಮಗಳನ್ನ ನಿನ್ನ ಮೇಲೆ ಆರೋಪ ಮಾಡಿಕೊಂಡಿದ್ದಿ. ಈ ನೀನು ಚೈತನ್ಯ ರೂಪನೇ ಆಗಿದ್ದಿ, ನೀನು ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣನೇ ಆಗಿದ್ದಿ. ಸತ್ ಅಂತಂದ್ರ 3 ಕಾಲದಲ್ಲಿ ಇರುವುದು. ಯಾವುದು 3 ಕಾಲದಲ್ಲಿ ನಾಶ ಹೊಂದದಿರ್ತೈತೋ ಅದು ಸತ್. ಅಂತಹ ಒಂದು ನೀನು ಸದ್ರೂಪನಾಗಿದ್ದಿ. ಈ ಒಂದು ಸೃಷ್ಟಿ ರಚನೆ ಆಗೋ ಸುತ್ತಲೂ ಮೊದಲು ನೀನಿದ್ದಿ, ರಚನೆ ಆಗಾಗಲೂ ನೀನಿದ್ದಿ. ಈ ಸೃಷ್ಟಿ ಪ್ರಳಯವಾಗಿ ನಾಶ ಆಗಿ ಹೋದಾಗಲೂ ನೀನು ಇರುವನೇ ಆಗಿದಿ. ಅಂತಹ ನೀನು ಈ ಶರೀರ ನಾಶ ಆಗೋದಾಗ ನಾ ಸತ್ಯ ಅಂತೀವಿ, ಅದು ಹುಟ್ಟಿದಾಗ ಆಗುತ್ತಿದೆ ಅಂತೀವಿ. ಇಂತಹ ಒಂದು ನೀನು ಅನ್ನುವ ನಿನಗ ಅಜ್ಞಾನಿ ಅಂತಾರ, ಸುಜ್ಞಾನಿ ಅಂತ ಹೆಂಗ್ ನಿನಗ ಅನ್ನಕ್ ಸಾಧ್ಯ ಐತಿ. ಮತ್ ನೀನು ಜ್ಞಾನ ಸ್ವರೂಪನಾಗಿದ್ದಿ, ಚಿತ್ ಸ್ವರೂಪ ಅಂತಾರ. ಅಂತಹ ಜ್ಞಾನ ಸ್ವರೂಪದಾಗಿತ್ತು ನೀನು ಈ ಶರೀರವೇ ನಾನು, ಈ ಜಗತ್ ಸತ್ಯ ಐತಿ ಅಂತ ಹೇಳಿ ನಂಬಿದ್ದ ನೀಗ ಅಜ್ಞಾನಿನೇ ಅನ್ಬೇಕಾಗ್ತದೆ ಹೊತ್ತು ನಿನಗ ವಿಜ್ಞಾನಿ ಅನ್ನಕ ಸಾಧ್ಯ ಇಲ್ಲ. ಇನ್ನು ಆನಂದ ಸ್ವರೂಪನೇ ನೀವಿದ್ದಿ. ಆದ್ರೆ ಈ ಒಂದು ಜೀವನದೊಳಗೆ ಬರುವ ಅನಂತ ದುಃಖಗಳು ನನಗ ಆಗ್ತಾ ಇರ್ತಾವು. ನಾನು ಕರ್ಮ ಮಾಡವ, ನಾನು ಅದರ ಪ್ರಯೋಗವನ್ನ ಸುಖ ದುಃಖಗಳನ್ನ ಅನುಭವಿಸವ ಅಂತ ಹೇಳಿ ನೀ ತಿಳ್ಕೊಂಡಿ. ಹಿಂಗ ನೀ ತಿಳ್ಕೊಂಡ ಅಜ್ಞಾನಿ ಅಂದ ಮತ್ತೇನನ್ಬೇಕು? ಸುಜ್ಞಾನ ಅನ್ನಕ ನಿನಗೆ ಸಾಧ್ಯ ಇಲ್ಲ. ಈ ಜಡ ಪಂಚಭೂತ ದೇಹವೇ ನೀನು ಅಂತ ನಂಬ್ಕೊಂಡಿಯಲ್ಲ, ಇದು ನಿನ್ನ ಅಜ್ಞಾನನ ಐತಿ. ನೀನು ಈ ಅಂದ್ರ ಬ್ರಹ್ಮ ಸ್ವರೂಪನೇ ಐತಿ. ತತ್ವಮಯನಾಗಿ ಅಂತಂದ್ರ ಆ ಬ್ರಹ್ಮ ಸ್ವರೂಪನೇ ನೀನಿದ್ದಿ. ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದ ನೀನು ನಿನ್ ದೇಹನ ಅಂತ ನೀನ್ ನಂಬ್ಕೊಂಡು ನೀ ಅಜ್ಞಾನಿ ಆಗಿದ್ದಿ. ಈ ನಿನ್ನ ದೇಹ ಭಾವವನ್ನ ತ್ಯಜಿಸಿದಾಗ ನೀ ಜ್ಞಾನಿ ಆಗ್ತಿ. ಆದ್ದರಿಂದ ಈ ಸೂತಕಗಳು, ಜನನ ಸೂತಕ, ಮರಣ ಸೂತಕ, ಇವೆಲ್ಲ ಈ ಆಗ್ತವಂತ ತಿಳ್ಕೊಂಡೆ. ಆದ್ರೆ ನಿರ್ಮಲವಾದ ನಿನ್ನಲ್ಲಿ ಯಾವ ಸೂತಕಗಳು ನಿನಗ ಅಂಟೋದಿಲ್ಲ. ನೀನು ನಿರ್ಮಲನ
ಅನವಾದಿತಿ ಅಂತ ಹೇಳಿ ಈ ಒಂದು ನಿನ್ನ ಈ ಅಜ್ಞಾನಕ್ಕೆ ಏನನ್ಬೇಕು, ನಿನ್ಗ ಅಜ್ಞಾನಿ ಅಂತ ಮತ್ತೇನಂತಾರ, ಸುಜ್ಞಾನಿ ಅನ್ನಕ ಹೆಂಗ ಸಾಧ್ಯ ಐತಿ, ಎಲ್ಲರೂ ಏನಂತಾರ, ನೀ ಸುಜ್ಞಾನಿ ಅಂತಾರ. ಅಂದ್ರ ನೀ ಇಂತಹ ದೇಹ ಭಾವವನ್ನು ಹೊಂದಿದ ನೀನು ನಿನ್ಗ ಸುಜ್ಞಾನಿ ಅನ್ನಕ್ ಸಾಧ್ಯ ಇಲ್ಲ, ನೀ ಅಜ್ಞಾನಿ ಅದಿ. ನಿನ್ನ ಒಂದು ದೇಹ ಭಾವನೆಯನ್ನು ಬಿಟ್ಟು ಯಾವಾಗ ನೀ ನಿನ್ನ ಸ್ವರೂಪದ ಒಂದು ಜ್ಞಾನವನ್ನು ಮಾಡ್ಕೋತಿ, ಅದನ್ನ ಯಾವಾಗ ನೀ ಅನುಭವಿಸ್ತಿ, ಅವಾಗ ನಿನ್ನ ಅಜ್ಞಾನ ತೊಲಗಿ ನೀನು ಜ್ಞಾನ ಸ್ವರೂಪ ಆಗ್ತಿ ಅಂತೇಳಿ ಈ 1ನೇ ನುಡಿಯೊಳಗ ಶ್ರೀಮದ್ ನಿಜಗುಣಗಳು ತಿಳಿಸಿಕೊಟ್ಟಾರ. ಇನ್ನು ಮತ್ತೆ 2ನೇ ಒಂದು ನುಡಿಯ ಒಂದು ವಿವರಣೆಯನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಈ ನನ್ನ 4 ವಾಕ್ಯಗಳನ್ನು ನನ್ನ ಮಟ್ಟಿಗೆ ತಿಳಿದಷ್ಟು ಹೇಳೀನಿ. ಇದರಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೆ ತಿಳಿಸಬೇಕಾಗಿ ಗುರುಗಳಲ್ಲಿ ವಿನಂತಿ. ಇದಕ್ಕೆ ನಾನು ಕೆಲವನ್ನು ಹೇಳ್ತಾ ಇದ್ದೀನಿ. ಸೂತಕದಾಗ ಜನನ ಸೂತಕ, ಈ ಸೂತಕ ಹೆಂಗ್ ಕಳಿತೀರಿ? ನಿಮ್ ಮನ್ಯಾಗ ಡೆಲಿವರಿ ಆಗಿತ್ತು ಅಂತನೂ ನೀವ್ ಯಾರ ಮನೆಗಾರ ಹೋದ್ರ ಅವ್ರ ಏನ್ ಕೇಳ್ತಾರೆ ನಿಮ್ ಕ್ವಶನ್? ಐದೇಶಿ ಲಿಂಗ ಕಟ್ಟಿದ್ರಿ ಇಲ್ಲ ಅಂತ ಕೇಳ್ತಾರ ಅವ್ರು. ಲಿಂಗ ಕಟ್ಟಿ ಐದೇಶಿ ಅದು ಏನ್ ಮಾಡ್ತಿರಲ್ಲ ಅದು ಮಾಡಿದ್ರೆ ಜನನ ಸೂತಕ ಶುದ್ಧ. ಮತ್ತ ಸತ್ತರ ನಮ್ಮ ಮನೆಗೆ ಯಾರ ಸತ್ತಿರ್ತಾರ, ಮಣ್ಣು ಮಾಡಿರ್ತಾರ, ಮರುದಿನ ಯಾರ ಮನೆಗಾರ ಹೋದ್ರ ದೈವ ಹಾಕಿರ ದಿನ ಮಾಡಿರ ಇಲ್ಲ ಅಂತ ಕೇಳ್ತಾರ. ಇಲ್ಲ ಅಂತಂದ್ರ ದಿನ ಮಾಡ್ಲಾರ್ದೆ ಸತ್ತರ ದಿನ ಮಾಡ್ಲಾರ್ದೆ ಯಾರ ಮನೆಗಾರ ಹೋದ್ರೆ ಅಂತಂದ್ರ ತಪ್ಪು ತಿಳ್ಕೊತಾರ. ಡೆಲಿವರಿ ಆದ ಮನೆಯೊಳಗ ಜನನ ಆದಲ್ಲಿ ನೀವು ಮನ್ಯಾಗ ಲಿಂಗ ಕಟ್ಲಾರ್ದೆ ಐದೇಶಿ ಮಾಡ್ಲಾರ್ದೆ ಎಲ್ಲಿಗಾರ ಹೋದ್ರಿ ಅಂದ್ರೆ ಅದು ತಪ್ಪು ತಿಳ್ಕೊತಾರ. ಹೆಂಗದ? ಇವೆಲ್ಲ ಸೂತಕಗಳು ಕಳ್ಕೊಳ್ಳೋದು. ಮತ್ತೀಗ ಉಚ್ಚಿಷ್ಟ ಸೂತಕ ಹೆಂಗ ಕಳ್ಕೊತೀರಿ? ಎಂಜಲು, ಪ್ರತಿಯೊಂದು ಎಂಜಲೇ ಅದ. ಈ ಜಗತ್ತಿನ ವಸ್ತುಗಳು, ಎಲ್ಲಾ ವಸ್ತುಗಳು ಎಂಜಲು. ದವಸ ಧಾನ್ಯಗಳು, ಕ್ರಿಮಿಕೀಟಗಳ ಎಂಜಲು, ಹಾಲು ಕರುವಿನ ಎಂಜಲು, ನೀರು ಮೀನಿನ ಎಂಜಲು. ಎಂಜಲು ಇಲ್ಲದಿಲ್ಲೇ ಇಲ್ಲ ಇಲ್ಲಿ. ಉಚ್ಚಿಷ್ಟ ಸೂತಕ. ಗುರುಲಿಂಗ ಜಂಗಮಕ್ಕೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರ ಮಾಡೋದು ನಮ್ಮ ಕೈಯಾಗ ಏನವು? ಎಂಜಲು ಇರ್ಲಾರ್ದು ತಿನ್ನಕ್ಕಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಎಂಜಲ್ ತಿಂದೆ ಬದುಕಬೇಕಿಲ್ಲ, ಹೌದಾ ಇಲ್ರಿ? ಎಂಜಲ್ ಇರ್ಲಾರ್ದೆ ತಿನ್ಲಕ್ ಸಾಧ್ಯನೇ ಇಲ್ಲ. ಯಾವ್ದ ತಗೊಂಡ್ರು ಎಲ್ಲ ಎಂಜಲೇ ಅದ ಇಲ್ಲಿ. ಅದಕ್ಕೆ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರ ಮಾಡೋದು. ಪರಮಾತ್ಮ ಇದು ನಂದಲ್ಲಪ್ಪ, ನಿಂದೆ ಇದು ಪರಿಸ್ಥಿತಿ, ನೀನೇ ಇಟ್ಟವನು, ಏನ್ ತಿನ್ನೋ. ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ ಆಯ್ತು. ರಜಸೂತಕ, ಹೆಣ್ಮಕ್ಳು ತಿಂಗಳ ಮಾಸಿಕ ಧರ್ಮ ಹೊರಗೆ ಕೂತ್ರ ಕೆಲವೊಂದು ಕುಲ್ದವರು ಅವ್ರಿಗೆ ಏನು ಮುಟ್ಟಿಸ್ಕೊಳಕ್ ಬಿಡ್ಲಾರ್ದಂಗ ಹೊರಗೆ ಎಲ್ಲೋ ಕುಂದಿರ್ಸಿ ನೀರ್ ಹಾಕ್ತಾರ. ಅದು ನಮ್ಮದ್ರಾಗಿಲ್ಲ. ಆ ಸೂತಕ ಕಳ್ಕೊಂಡು ಎಲ್ಲರ ಜೊತೆಗೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ಯಾರ? ಶುಚಿರ್ಭೂತರಾಗಿ ಸ್ನಾನ ಮಾಡಿ ಏನ್ ಮಾಡ್ಬೇಕು? ಲಿಂಗ ಪೂಜೆ ಮಾಡ್ಕೊಂಡು ಮನೆಯೊಳಗೆ ಹೋಗ್ಬೇಕು. ಅಡಿಗೆ ಮನ್ಯಾಗ ಏನ್ ಮಾಡೋದೆಲ್ಲ ಮಾಡ್ಬೋದು, ಅದಕ್ಕೇನ್ ತೊಂದರೆ ಇಲ್ಲ, ಮಾಡ್ಬೋದು. ಮತ್ತೆ ಮಾಸಿಕ ಧರ್ಮದೊಳಗೆ ಅವ್ರಿಗೆ ತ್ರಾಸ ಆಗ್ತಿತ್ತು, ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಅವ್ರು ರೆಸ್ಟ್ ಮಾಡ್ಬೋದು, ಏನ್ ಬೇಕಾದ್ ಮಾಡ್ಬೋದು. ಬಟ್ ಅವರನ್ನ ನಾವು ಭಿನ್ನ ಮಾಡಿ ಅಪಮಾನಕರವಾಗಿ ನೋಡಂಗಿಲ್ಲ. ಆ ಒಂದು 5 ದಿವಸ ಅವರಿಗೆ ನಾರ್ಮಲ್ ಆಗಿ ನಾವ್ ಹೆಂಗದೀವಿ ಹಂಗೆ ನಮ್ಮ ಜೊತೆಗೆ ಅವರನ್ನ ನೋಡ್ಬೇಕಷ್ಟೆ. ಅದನ್ನೊಂದು ರಜಸೂತಕ ಆಯ್ತು. ಮತ್ತಿನ್ಯಾ ಸೂತಕ? ಜನನ ಮರಣ ಉಚ್ಚಿಷ್ಟ ರಜ. ಜಾತಿ ಸೂತಕ ಅಂತೇನ್ ಬರ್ತದಲ್ಲ, ಜಾತಿ ಸೂತಕದೊಳಗ ಏನಂತಂದ್ರೆ ಎಲ್ಲರೊಳಗಿರುವಂತ ಆ ತತ್ವ ಏನದಲ್ಲ, ಶುದ್ಧ ಬ್ರಹ್ಮ ತತ್ವ ಒಂದೇ ಅದು. ಆ ಶುದ್ಧ ಬ್ರಹ್ಮ ತತ್ವದ ಕಡೆ ಲಕ್ಷ್ಯ ಕೊಟ್ರೆ ಯಾವ ಜಾತಿಗಳು
ಇಲ್ಲವೇ ಇಲ್ಲ. ಅವೆಲ್ಲ ಮಾನವ ಕಲ್ಪಿತ ಅದಾವ. ದ್ವಾಪರ ಯುಗದ ಕೃಷ್ಣನೊಳಗಿರೋದು ಅದೇ ಶುದ್ಧ ಬ್ರಹ್ಮ, ತ್ರೇತಾಯುಗದ ರಾಮನೊಳಗಿರೋದು ಅದೇ ಶುದ್ಧ ಬ್ರಹ್ಮ, 33 ಕೋಟಿ ದೇವತೆಗಳೊಳಗಿರೋದು ಅದೇ ಶುದ್ಧ ಬ್ರಹ್ಮ. ನಾವು 800 ಕೋಟಿ ಜನಸಂಖ್ಯೆ ಏನಿದೀವಿ, ನಮ್ಮ ದೇಹದೊಳಗಿರೋದು ಅದೇ ಶುದ್ಧ ಬ್ರಹ್ಮ. ನಾವು ಆ ಶುದ್ಧ ಬ್ರಹ್ಮನ ಕಡೆ ನೋಡಿದೆವು, ಲಕ್ಷ್ಯ ಕೊಟ್ಟೆವು ಅಂತಂದ್ರೆ ಯಾವ ಜಾತಿ ಇಲ್ಲ, ಯಾವ ಭೇದ ಇಲ್ಲ, ಯಾವ ಭಾವವಿಲ್ಲ, ಏನೇನೂ ಇಲ್ಲ. ಅದಕ್ಕೆ ಮೂಲ ತತ್ವದ ಕಡೆ ಲಕ್ಷ್ಯ ಕೊಡ್ರಿ ಅಂತೇಳಿ ಹೇಳ್ತಿರ್ತಾರೆ. ಹೀಗಾಗಿ ಅಜ್ಞಾನ ಅನ್ನೋದು ಏನಂತಂದ್ರೆ ಈ ಪಂಚಭೂತ ದೇಹ ತಾನೇ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಇದಕ್ಕೆ ಅಜ್ಞಾನ ಅಂತಾರ. ಶುದ್ಧ ಬ್ರಹ್ಮನೇ ತಾನು ಅಂತ ತಿಳ್ಕೊಂಡ್ರೆ ಜ್ಞಾನಿ ಅಂತಾರ ಅನ್ನೋದು ಒಂದನೇ ನುಡಿಯ ಅರ್ಥ. ಎರಡನೇ ನುಡಿಯ ಅರ್ಥ ಮತ್ತೆ ನಾಳೆ ಹೇಳ್ತಾರ. ನಿನ್ನೆ ಬ್ರಾಹ್ಮಣರ ಒಂದು ಪರಿಮಳಾಗ ಮುಸಲ್ಮಾನರ ಒಂದು ಫಾತಿಮಾ ಅನ್ನೋಂಥ ದೇವ ಬಡದಿದ್ರ ಬಗ್ಗೆ ನೀಟಾಗಿ ದೃಷ್ಟಾಂತ ಕೊಟ್ಟು, ಯಾವಾಗ ಅಜ್ಞಾನದ ದೆವ್ವ ಬಿಟ್ಟು ಅಜ್ಞಾನದ ದೆವ್ವ ಇರೋ ತನಕ ಅದು ಕಂಡಲಾವ್ ಅಂಡಲಾವ್ ಅಂತಿರ್ತದ ಫಾತಿಮಾ ಅನ್ನೋ ದೆವ್ವ. ಯಾವಾಗ ನಾನು ಫಾತಿಮಾ ಅಲ್ಲ, ನಾ ಪರಿಮಳ ಅಂತ ತಿಳ್ಕೊಂಡ್ ಕೂಡ್ಲೇನೆ ಮತ್ತೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಪಾದೋದಕ, ಪ್ರಸಾದ ಅಂತೇಳಿ ತನ್ನ ಮೂಲ ಧರ್ಮಕ್ಕೆ ಬರ್ತದ. ಅದು ದೆವ್ವ ಬಡದಾಗ ಅದಕ್ಕೇನಾಗ್ತದ, ಗುರುಲಿಂಗ ಜಂಗಮರ ಎಲ್ಲರನ್ನ ಮರ್ತು ರೊಕ್ಕ ರೂಪಾಯಿ ಬಂಗಾರ, ಹೆಂಡತಿ ಮಕ್ಕಳ ಸಂಸಾರ, ಅಧಿಕಾರ, ಪ್ರಚಾರ ಬರೇ ಇದ್ರಾಗೆ ಮುಳುಗಿರ್ತವ. ಅದಕ್ಕೆ ವಾಚಸ್ಪತಿ ಮಿಶ್ರಾ ಅವರ ಪ್ರಕಾರ ಅಜ್ಞಾನಗಳು ಇವೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಒಂದೇ ಅಜ್ಞಾನವಿದೆ. ವಾಚಸ್ಪತಿ ಮಿಶ್ರಾ ಅವರ ಪ್ರಕಾರ ಅನೇಕ ಜೀವರುಗಳಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಅಲ್ಲಿ ಒಂದೇ ಜೀವ 84 ಲಕ್ಷ ಜೀವರಾಶಿಗಳನ್ನು ಆವರಿಸಿದೆ. ವಾಚಸ್ಪತಿ ಮಿಶ್ರಾ ಅವರ ಪ್ರಕಾರ ಅನೇಕ ಬ್ರಹ್ಮಾಂಡಗಳಿವೆ ಅಂದ್ರೆ ಇಲ್ಲ, ನಿಜವಾಗಿ ಒಂದೇ ಬ್ರಹ್ಮಾಂಡವಿದೆ. ವಾಚಸ್ಪತಿ ಮಿಶ್ರಾ ಅವರ ಪ್ರಕಾರ ಅನೇಕ ಈಶ್ವರರದರ ಅಂತಂದ್ರೆ ಅನೇಕ ಈಶ್ವರರಿಲ್ಲ, ಒಬ್ಬನೇ ಈಶ್ವರನಿದ್ದಾನೆ. ಮತ್ತೆ ವಾಚಸ್ಪತಿ ಮಿಶ್ರಾ ಅವರ ಪ್ರಕಾರ ಅನೇಕ ಅಜ್ಞಾನಗಳು ಏನದವ ಜೀವನ ಆಶ್ರಯದಲ್ಲಿವೆ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗಿ ಒಂದೇ ಅಜ್ಞಾನ, ಒಂದೇ ಒಂದು ಶುದ್ಧ ಬ್ರಹ್ಮನ ಆಶ್ರಯದಲ್ಲಿ ಆದ ಅಂತೇಳಿ ನಿರ್ಣಯ ಮಾಡಿಕೊಂಡು ಆ ಒಂದೇ ಒಂದು ಅಜ್ಞಾನವಾದರೂ ಅನೇಕ ಅಜ್ಞಾನ ಇಲ್ಲ, ಒಂದೇ ಅಜ್ಞಾನ ಅದ. ಆ ಒಂದೇ ಒಂದು ಅಜ್ಞಾನ ಜೀವನ ಆಶ್ರಯದಲ್ಲಿ ಇಲ್ಲ, ಅದು ಶುದ್ಧ ಬ್ರಹ್ಮನ ಆಶ್ರಯದಲ್ಲಿ ಇದೆ ಅಂತೇಳಿ ಸಿದ್ಧಾಂತ ಹೇಳ್ತದ. ಈ ಸಿದ್ಧಾಂತವನ್ನು ಸರಿಯಾಗಿ ತಲೆಯೊಳಗೆ ಇಟ್ಟುಕೊಂಡು ಜೀವಭಾವವು ಅಜ್ಞಾನದ ಕಾರ್ಯವಾಗಿದೆ. ಜೀವಭಾವ, ಈಶ್ವರ ಭಾವ ಇದೇನದ ಅಜ್ಞಾನದ ಕಾರ್ಯ. ಬ್ರಹ್ಮಾಂಡದ ನಿಯಾಮಕ ಈಶ್ವರ, ಪಿಂಡಾಂಡದ ನಿಯಾಮಕ ಜೀವ. ಇವರಿಬ್ಬರು ಏನಾಗ್ಯಾರಪ್ಪ ಅಂದ್ರೆ ಶುದ್ಧ ಬ್ರಹ್ಮ ಸ್ವರೂಪರೇ ಅದರ. ಅವರಿಗೆ ಇವೆರಡು ಜವಾಬ್ದಾರಿಗಳು ನಮ್ಮ ಮೇಲೆ ಅದಾವ ಅಂತೇಳಿ ಆ ಮಾಯೆ ಏನ್ ಮಾಡಿದ, ಮರೆವನ್ನು ಉಂಟು ಮಾಡಿ ಆ ಕೆಲಸ ಹಚ್ಚದ. ಆ ಜೀವನಿಗಾಗ್ಲಿ ಈಶ್ವರನಿಗಾಗ್ಲಿ ಆ ಬ್ರಹ್ಮಾಂಡ ಪಿಂಡಾಂಡಗಳ ಒಂದು ಗೊಡವೆ ಬಿಟ್ರು ಅಂತಂದ್ರೆ ಅವರು ಶುದ್ಧ ಬ್ರಹ್ಮ ಸ್ವರೂಪರೇ ಅದರ. ಆ ಬ್ರಹ್ಮ ತಾನು ಲೀಲೆ ಮಾಡಬೇಕು ಅಂತೇಳಿ ತಾನೇ ಜೀವನಾಗ್ಯಾನ, ತಾನೇ ಈಶ್ವರನಾಗ್ಯಾನ. ಜೀವನಾಗಿ 84 ಲಕ್ಷ ಪಾತ್ರಗಳನ್ನ ವಹಿಸಿ ಅದೇ ಬ್ರಹ್ಮ ನಾನಾ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಮಾಡ್ತಾನ. ಈಶ್ವರನಾಗಿ ಪಂಚಭೂತಗಳ ಸೃಷ್ಟಿ ಮಾಡ್ತಾನ. ಈಶ್ವರ ಮಾಯ ಎಂಬ ರಾಜ್ಯದ ಒಡೆಯ. ಮಾಯೆ ಎಂಬುದು ಈಶ್ವರನ ರಾಜ್ಯ. ಜೀವ ಈ ಅವಿದ್ಯೆ ಎನ್ನುವ ಒಂದು ರಾಜ್ಯದ ಒಡೆಯ. ಜೀವ ಆಮೇಲೆ ಅವಿದ್ಯೆ ಅಂತಂದ್ರ ಆ ಒಂದು ಜೀವನ ರಾಜ್ಯ ಇದ್ದಂಗೆ. ಈ ರೀತಿ ತಿಳ್ಕೊಂಡು
ಜೀವಭಾವ ಹೆಂಗದ? ಅಧಿಕೃತವಾದ ಕುಂತಿ ಪುತ್ರನಾದ ಕರ್ಣನಲ್ಲಿ ನಾನು ರಾಧಾಪುತ್ರ ಎನ್ನುವ ಕಲ್ಪನೆ ಹುಟ್ಟಿಸಿದೆ. ಅಧಿಕೃತವಾದ ಬ್ರಹ್ಮನಲ್ಲಿ ನಾನು ಜೀವ ಎನ್ನುವ ಕಲ್ಪನೆಯನ್ನು ಹುಟ್ಟಿಸಿದೆ. ಇಲ್ಲಿ ಅಜ್ಞಾನದಿಂದಲೇ ಜೀವ ಮತ್ತು ಈಶ್ವರರು ಹುಟ್ಟ್ಯಾರ. ಜೀವ ಅಥವಾ ಈಶ್ವರರಿಂದ ಅಜ್ಞಾನ ಹುಟ್ಟಿಲ್ಲ. ಶುದ್ಧ ಬ್ರಹ್ಮನ ಜೊತೆಗೆ ಮೂಲ ಪ್ರಕೃತಿ ಇರುವ ಕಾರಣ ಹೆಂಗ್ ತಯಾರಾಗ್ಯದಿದು? ಜೀವ, ಈಶ್ವರ, ಜಡ ಇದೆಲ್ಲ ಹೆಂಗ್ ತಯಾರಾಗ್ಯದ ಅಂತಂದ್ರ ಶುದ್ಧ ಬ್ರಹ್ಮನೊಳಗ ಮೂಲ ಪ್ರಕೃತಿ ಅದ. ಆ ಪ್ರಕೃತಿ ಒಳಗ 3 ಗುಣಗಳದವ. ಆ 3 ಗುಣಗಳಲ್ಲಿ ಸತ್ವಗುಣ ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ಈಶ್ವರ ಮತ್ತು ಮಾಯೆಯರನ್ನ ಸೃಷ್ಟಿ ಮಾಡ್ತದದು ಸತ್ವಗುಣ. ಅದು ಇಡೀ ಬ್ರಹ್ಮಾಂಡಕ್ಕ ಒಂದೇ ರೂಲ್. ಅದು ಏನ್ ಬೇರೆ ಬೇರೆ ರೂಲ್ ಇಲ್ಲ. ಎಲ್ಲಾ ಕಡೆ ಇದ್ದವರು ಜೀವಿಗಳು, ನಮ್ಮ ದೇಶದ ಜೀವಿಗಳು ಹೆಂಗಿರ್ತಾರ ಆ ದೇಶದ ಜೀವಿಗಳು ಹಂಗೆ ಇರ್ತಾರ. ಇಲ್ಲಿ ಜೀವಿಗಳು ಮೂಗಿಲಿಂತ ಉಸಿರಾಡಿಸ್ತಾರ, ಅಲ್ಲಿ ಜೀವಿಗಳೇನಾರ ಕಿವಿಲಿಂತ ಉಸಿರಾಡಿಸ್ತಾರೇನ್ರಿ? ಬೇರೆ ದೇಶದವ್ರು ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಇಂದ್ರಿಯಗಳಿಂದ ಉಸಿರಾಡಿಸ್ತಾರೇನು? ಇಲ್ಲಿ ಅವ್ರು ಬಾಯಿಲೆ ತಿಂತಾರಂತಂದ್ರೆ ಅಲ್ಲಿ ಬೇರೆ ದೇಶ ಬೇರೆ ಜೀವಿಗಳು ಬೇರೆ ಇಂದ್ರಿಯಲಿಂತ ತಿಂತಾರೇನು? ಎಲ್ಲ ಕಡೆ ಒಂದೇ ರೂಲ್ ಅದ ಇಲ್ಲ? ಒಂದ್ ಪದ್ಧತಿ ಅದ ಇಲ್ಲಿ ಬದುಕೋದಕ್ಕೆ. ಅವ್ರು ಬೇರೆ ಬೇರೆ ದೇಶದವ್ರು ಎಲ್ಲರೂ ಇರಲಕ್ಕ ಕಾಮನ್ ಆಗಿ ಒಂದ್ ಪದ್ಧತಿ ಅಂತ ಏನದಲ್ಲ ಅದೆಲ್ಲ ಈಶ್ವರ ಮಾಯೆ ಇರೋದು ಹಿಡಿತ ಹಿಂಗೆ ಇರ್ಬೇಕಂತ. ನೆಕ್ಸ್ಟ್ ರಜೋಗುಣ ಅಂತಂದ್ರೆ ಅಲ್ಲೇನಾಗ್ತದ? 84 ಲಕ್ಷ ಜೀವರಾಶಿಗಳು ಮತ್ತು ಅವಿದ್ಯೆಯ ಲೀಲೆ ಇರ್ತದ. ಮತ್ತೆ ತಮೋಗುಣ ಅಂತಂದ್ರೆ ಪಂಚಭೂತಗಳು, ಇವು ಸೂರ್ಯ ಚಂದ್ರ ಏನೇನದವ, ಜಡ ವಸ್ತುಗಳೇನದವ ಇವು ಪ್ಲಸ್ ಇದು ತಮೋಗುಣನಲ್ಲಿ ಆರಂಭ ಆದಂತ ಕೆಲಸ. ಈ ರೀತಿ ಇವೆಲ್ಲ ನಿನ್ನೆ ಹೇಳ್ಯದ. ಇಲ್ಲಿ ಹೇಳ್ಬೇಕಾಗಿದ್ದೇನಂತಂದ್ರೆ ಈಶ್ವರನಾಗಿರ್ಬೋದು, ಜೀವರುಗಳಾಗಿರ್ಬೋದು, ಜಡ ಪದಾರ್ಥಗಳಾಗಿರ್ಬೋದು, ಇವೆಲ್ಲವೂ ಯಾರಿಂದ ಹುಟ್ಟ್ಯಾವಿವು? ಮಾಯೆಯಿಂದ. ಮಾಯೆಯ ಮಕ್ಕಳಿಗೆಲ್ಲ ಮಾಯೆಯ ಮಕ್ಕಳು. ಮಾಯೆ ಅಂತಂದ್ರೆ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿ ಶುದ್ಧ ಬ್ರಹ್ಮನಲ್ಲಿ ಇದ್ದದ್ದಕ್ಕ ಇವೆಲ್ಲ ಮಾಡ್ಲಕ್ ಸಾಧ್ಯ ಆಯ್ತು. ಒಂದ್ ವೇಳೆ ಮೂಲ ಪ್ರಕೃತಿ ಅನ್ನೋದು ಜೀವನಲ್ಲಿ ಆಶ್ರಯ ತಗೊಂಡದಂತಂದ್ರ ಜೀವನಿಂದ ಈಶ್ವರ ಹುಟ್ಟಲ್ಲ. ಜೀವನಲ್ಲಿ ಅವಿದ್ಯೆ ಆಶ್ರಯ ತಗೊಂಡು ಇವ್ರಲಿಂತ ಅದು ಹುಟ್ಟ್ಯದಂದ್ರೆ ತಾಯಿಲಿಂತ ಮಕ್ಕಳು ಹುಟ್ಟುತ್ತವೆ ಹೊರತು ಮಕ್ಕಳಲಿಂತ ತಾಯಿ ಹುಟ್ಟಲ್ಲ. ಆಗ ಮೂಲ ಪ್ರಕೃತಿಯ ಮಕ್ಕಳು ಇವೆಲ್ಲ. ಆ ಮೂಲ ಪ್ರಕೃತಿನೇ ಏನಾಗ್ಯದ? ಸತ್ವಗುಣದಲ್ಲಿ ಮಾಯೆ ಅನಿಸ್ಕೊತದ, ರಜೋಗುಣದಲ್ಲಿ ಅವಿದ್ಯೆ ಅನಿಸ್ಕೊತದ, ತಮೋ ಗುಣದಲ್ಲಿ ತಮ ಅನಿಸ್ಕೊತದ, ಜಡ ಅನಿಸ್ಕೊತದ. ಹಿಂಗೆ ತಿಳ್ಕೊಂಡ ಮೇಲೆ ಜೀವಭಾವವು ಅಜ್ಞಾನದ ಕಾರ್ಯವಾಗಿರುತ್ತದೆ. ಜೀವಭಾವ ನಮ್ಮೊಳಗ ಜೀವಭಾವ ಏನದ? ಜೀವಭಾವದಲ್ಲಿ ಏನೇನ್ ಮಾಡ್ತೀರಿ ನೀವು? ಹೆಂಗ್ ವ್ಯವಹರಿಸ್ತೀರಿ ಜೀವಭಾವದಲ್ಲಿದ್ದಾಗ? ಹುಟ್ಟುವವನು ನಾನು, ಸಾಯುವವನು ನಾನು, ಅನಾರೋಗ್ಯ ಪೀಡಿತನು ನಾನು, ಪಾಪ ಮಾಡುವವನು ನಾನು. ಅಹಂ ಕರ್ತ, ಅಹಂ ಪುಣ್ಯಕರ್ತ, ಅಹಂ ಪಾಪಕರ್ತ, ಅಹಂ ಸುಖ ಭೋಕ್ತ, ಅಹಂ ದುಃಖ ಭೋಕ್ತ. ಹಿಂಗೆಲ್ಲ ಅಂತಿರ್ತೀವಿ. ನನಗೆ ಸುಖ ಆಗ್ಯದ, ದುಃಖ ಆಗ್ಯದ. ನನ್ನ ಇಂದ್ರಿಯಗಳು ಮಂದ ಆಗ್ಯಾವ, ಪಟು ಆಗ್ಯಾವ, ಮತ್ತೇನೇನಂತಿರಲ್ಲ, ಪಟುತ್ವ, ಮಂದತ್ವ, ಅಂಧತ್ವ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನನ್ನ ಬುದ್ಧಿಗೇನು ತೋಚ್ತಾ ಇಲ್ಲ. ಇವೆಲ್ಲ ಏನದವ? ಜೀವಭಾವದಲ್ಲಿ ಮಾಡುವ ಕೆಲಸಗಳು. ಜೀವಭಾವ ಇದೇನದ? ಇದೆಲ್ಲ ಅಜ್ಞಾನದ ಕಾರ್ಯ. ಈ ಅಜ್ಞಾನದ ಕಾರ್ಯ. ಆ ಅಜ್ಞಾನವು ಸ್ವತಂತ್ರವಾಗಿ ಯಾವಾಗೂ ಕೂಡ ಇರುವುದಿಲ್ಲ.
ಅಜ್ಞಾನ ಯಾವಾಗಲೂ ಅದು ಸ್ವತಂತ್ರವಾಗಿ ಇರಂಗಿಲ್ಲ. ಅಜ್ಞಾನಕ್ಕೆ ಒಂದು ಆಶ್ರಯ ಬೇಕಾಗುತ್ತದೆ. ಅಜ್ಞಾನವು ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆ ಅಜ್ಞಾನಕ್ಕೆ ಶಕ್ತಿ ಅಂತಾರೆ. ಆಶ್ರಯ ಕೊಟ್ಟವ ಶಿವ, ಅಜ್ಞಾನಕ್ಕೆ ಶಕ್ತಿ ಅಂತಾರೆ. ಆದ್ದರಿಂದ ನಿರಾಶ್ರಯವಾಗಿರತಕ್ಕಂಥ ಅಜ್ಞಾನದಿಂದ ಜೀವಭಾವ ಸಂಭವಿಸುವುದಿಲ್ಲ. ಆ ಅಜ್ಞಾನ ನಿರಾಶ್ರಯವಾಗಿತ್ತಂತಂದ್ರೆ ಅದಕ್ಕೆ ಅಜ್ಞಾನ ಜೀವಭಾವ ಸಂಭವಿಸುವುದಿಲ್ಲ. ಹೇ ವಾಚಸ್ಪತಿ, ಪ್ರಥಮದಲ್ಲಿ ಅಜ್ಞಾನವು ಯಾವುದಾದರೂ ಒಂದು ಆಶ್ರಯಿತದಲ್ಲಿ ಇರುತ್ತದೆ. ಆ ನಂತರ ಅಜ್ಞಾನ ಕಾರ್ಯವಾದ ಜೀವಭಾವ ಉಂಟಾಗುತ್ತದೆ. ಅಜ್ಞಾನ ಎಂದರೆ ಅದು ಕಲ್ಪಿತ ವಸ್ತು, ಅದಕ್ಕೆ ಒಂದು ಅಧಿಷ್ಠಾನ ಬೇಕಾಗುತ್ತದೆ. ಅದಕ್ಕೆ ದೃಷ್ಟಾಂತ ಏನ್ ಕೊಟ್ರು? ಅಜ್ಞಾನ ಹಾವು, ಜ್ಞಾನ ಯಾವುದು? ಅಧಿಷ್ಠಾನ ವಸ್ತು. ಹಾವಿಗೆ ಅಧಿಷ್ಠಾನ ವಸ್ತು ಯಾವುದು? ಹಗ್ಗ. ಹಗ್ಗ ಇರಲಿಲ್ಲ ಅಂತಂದ್ರೆ ಹಾವು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಂದಗತ್ತಲೆಯಲ್ಲಿ ಹಗ್ಗ ಆದನದಕ್ಕೆ ಹಗ್ಗದ ಆಶ್ರಯದಾಗ ಹಾವು ತೋರ್ಯದ. ಅಧಿಷ್ಠಾನ ವಸ್ತುನೇ ಇಲ್ಲ ಅಂತಂದ್ರ ಅಲ್ಲಿ ಹಗ್ಗನೇ ಬಿದ್ದಿದ್ದಿಲ್ಲ ಅಂತಂದ್ರೆ ಹಾವು ಎಲ್ಲಿದ್ ಬರ್ತಿತ್ತು. ಹಂಗ ಕಲ್ಪಿತ ವಸ್ತು, ಅದಕ್ಕೆ ಒಂದು ಅಧಿಷ್ಠಾನ ಬೇಕಾಗುತ್ತದೆ. ಹಗ್ಗದ ಅಧಿಷ್ಠಾನವಿಲ್ಲದೆ ಹಾವಿನ ಅಧ್ಯಾಸ ಅಸಂಭವ. ಅಜ್ಞಾನವು ಜೀವನ ಆಶ್ರಯದಲ್ಲಿ ಇರುತ್ತದೆ ಎಂಬುದು ತಪ್ಪು. ಜೀವನು ಅಜ್ಞಾನದಿಂದ ಕಲ್ಪಿತ ಇದ್ದಾನೆ. ಅವ ಜೀವ ಅಧಿಷ್ಠಾನ ಅಲ್ಲ, ಈಶ್ವರನು ಅಧಿಷ್ಠಾನ ಅಲ್ಲ. ಅವರು ಕಲ್ಪಿತ ವಸ್ತುಗಳು. ಜೀವ ಕಲ್ಪಿತ ವಸ್ತುವಿನಲ್ಲಿ ಇನ್ನೊಂದು ಕಲ್ಪಿತ ವಸ್ತು ಇರಂಗಿಲ್ಲ. ಅಧಿಷ್ಠಾನ ವಸ್ತುವಿನಲ್ಲಿ ಕಲ್ಪಿತ ವಸ್ತು ಇರ್ತದ. ಅದಕ್ಕೆ ಒಂದು ಕಲ್ಪಿತ ವಸ್ತು ಇನ್ನೊಂದು ಕಲ್ಪಿತ ವಸ್ತುವಿಗೆ ಅಧಿಷ್ಠಾನ ಆಗಂಗಿಲ್ಲ. ಅದು ಕಲ್ಪಿತ ಅಧಿಷ್ಠಾನ ಅನಿಸ್ಕೊತದದು. ಅಜ್ಞಾನವು ಜೀವನ ಆಶ್ರಯದಲ್ಲಿ ಇರುತ್ತದೆ ಎಂಬುದು ತಪ್ಪು. ಜೀವನು ಅಜ್ಞಾನದಿಂದ ಕಲ್ಪಿತನಾಗಿದ್ದಾನೆ. ಅಜ್ಞಾನ ಎಂದರೆ ತಂದೆ, ಜೀವ ಎಂದರೆ ಮಗ. ಮಗನಿಂದ ತಂದೆ ಹುಟ್ಟಿಲ್ಲ, ಜೀವನಿಂದ ಅಜ್ಞಾನ ಹುಟ್ಟಿಲ್ಲ. ಅಜ್ಞಾನದಿಂದ ಜೀವ ಹುಟ್ಟಿದ್ದಾನೆ. ಜೀವನು ಅಜ್ಞಾನದಿಂದ ಕಲ್ಪಿತನಾಗಿದ್ದಾನೆ. ಅಜ್ಞಾನವು ಜೀವನಿಂದ ಕಲ್ಪಿತವಾಗಿಲ್ಲ. ಇದೇ ಅಲ್ಲಿ ಹೇಳ್ಬೇಕಾಗಿದ್ದವ್ರು ಹೇಳ ಮಾತು. ಅಜ್ಞಾನದಿಂದ ಜೀವನು ಕಲ್ಪಿತನಾಗಿದ್ದಾನೆ. ಜೀವನಿಂದ ಅಜ್ಞಾನ ಕಲ್ಪಿತ ಆಗಿಲ್ಲ. ಹೆಂಗದ ನೋಡ್ರಿ, ಸ್ಟ್ರಾಂಗ್ ಅದ ಮಾತು. ಅಜ್ಞಾನ ಎಂದರೆ ತಂದೆ ತಾಯಿ ಇದ್ದಂಗ, ಜೀವ ಅಂದರೆ ಮಗ ಇದ್ದಂಗ. ಆ ಅಜ್ಞಾನದ ಮಗನೇ ಇದು ಜೀವ ಇರ್ಬೋದು, ಈಶ್ವರ ಇರ್ಬೋದು. ಈ ಮಗನಿಂದ ತಂದೆ ಅಥವಾ ತಾಯಿ ಹುಟ್ಟಂಗಿಲ್ಲ. ಈಶ್ವರನಿಂದ ಅಜ್ಞಾನ ಹುಟ್ಟಿಲ್ಲ. ಅಜ್ಞಾನದಿಂದ ಈಶ್ವರ ಹುಟ್ಟಿದ್ದಾನೆ. ಜೀವನಿಂದ ಅಜ್ಞಾನ ಹುಟ್ಟಿಲ್ಲ, ಅವಿದ್ಯೆ. ಆ ಒಂದು ಅವಿದ್ಯೆಯಿಂದ ಜೀವ ಹುಟ್ಟಿದ್ದಾನೆ, ಕಲ್ಪಿತವಾಗಿದ್ದಾನೆ. ಜೀವನಿಂದ ಅಜ್ಞಾನ ಹುಟ್ಟಿಲ್ಲ, ಅಜ್ಞಾನದಿಂದ ಜೀವ ಹುಟ್ಟಿದ್ದಾನೆ. ಹೀಗಾಗಿ ಜೀವನು ಅಜ್ಞಾನಕ್ಕೆ ಆಶ್ರಯ ಆಗುವುದು ಅಸಂಭವ. ಜೀವನ ಆಶ್ರಿತದಲ್ಲಿ ಅಜ್ಞಾನ ಇರಲ್ಲ. ಜೀವನ ಆಶ್ರಿತದಲ್ಲಿ ಅಜ್ಞಾನ ಇರಲ್ಲ. ಅಜ್ಞಾನ ಅಧಿಷ್ಠಾನವಾದ ಕೂಟಸ್ಥನೊಳಗಿರ್ತದೆ, ಬ್ರಹ್ಮನೊಳಗಿರ್ತದೆ. ಜೀವತ್ವದಂತೆ ಈಶ್ವರವಾದರೂ ಕೂಡ ಅಜ್ಞಾನದ ಕಾರ್ಯವಿರುತ್ತದೆ. ಒಂದು ಆಕಳಿಗೆ ಎರಡು ಕರುಗಳು ಅಂತ ವಿದ್ಯಾರಣ್ಯ ಸ್ವಾಮಿಗಳು ಹೇಳಿರುತ್ತಾರೆ. ಆಕಳು ಒಂದು ಅಜ್ಞಾನ ಮಾಯೆ, ಎರಡು ಕರುಗಳು, ಒಂದು ಈಶ್ವರ ಮತ್ತು ಒಂದು ಜೀವ. ನೋಡ್ರಿ ಎಷ್ಟು ಚಂದ ಹೇಳಿರಿಲ್ಲಿ ದೃಷ್ಟಾಂತ. ಒಂದು ಆಕಳು ಯಾವುದು ಮೂಲ ಪ್ರಕೃತಿ, ಅದು ಎರಡು ಕರ ಹಾಕ್ಯದ.
ಒಂದು ಜೀವ ಅಂತ, ಇನ್ನೊಂದು ಈಶ್ವರ ಅಂತ. ಆ ಅಜ್ಞಾನವು ಶುದ್ಧ ಚೇತನದ ಆಶ್ರಯದಲ್ಲಿರುತ್ತದೆ. ಜೀವ ಅಥವಾ ಈಶ್ವರನ ಆಶ್ರಯದಲ್ಲಿ ಇರಂಗಿಲ್ಲ. ಕರುಗಳು ತಾಯಿಯನ್ನು ಹಡದಿಲ್ಲ, ತಾಯಿನೇ ಕರುಗಳಿಗೆ ಹಡದು. ಅದಕ್ಕೆ ಈಶ್ವರನ ಆಶ್ರಿತದಲ್ಲಿ ಅಜ್ಞಾನ ಇರಲ್ಲ. ಆದರೆ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಅನಾದಿಯಾಗಿ ಅಜ್ಞಾನವಿರುತ್ತದೆ. ಅನಾದಿ ಚೇತನ ಮತ್ತು ಅನಾದಿ ಅಜ್ಞಾನದ ಸಂಬಂಧವೂ ಕೂಡ ಅನಾದಿಯೇ ಆಗಿರುತ್ತದೆ. ಇದೆಲ್ಲ ನೀವು 2ನೇ ಕಲಾದಾಗೆ ಓದಿರಿ, ವಿಚಾರ ಚಂದ್ರೋದಯದಾಗ. ಅನಾದಿ ಚೇತನ ಮತ್ತು ಅನಾದಿ ಅಜ್ಞಾನಗಳ ಸಂಬಂಧದಿಂದ ಉಂಟಾದ ಜೀವ ಈಶ್ವರರು ಕೂಡ ಅನಾದಿಯಾಗಿಯೇ ಇರುತ್ತಾರೆ. ಆದ್ದರಿಂದ ಅನಾದಿಯ ಅಜ್ಞಾನದ ಕಾರ್ಯವೆಂದು ಹೇಳಿರುತ್ತದೆ. ಅದಕ್ಕೆ ಮತ್ತೆ ಈಗ ಅನಾದಿ ಷಟಕಕ್ಕೆ ಹೋಗ್ಬೇಕು. ಆರದವಲ್ಲ ಅನಾದಿ ಷಟಕ, ಅಲ್ಲಿ ಕರ್ಕೊಂಡು ಹೋಗ್ಲಕತ್ತಾರ. ಈಗ ಮತ್ತ ಅಲ್ಲಿಗೆ ಹೋದೆ ಅಂದ್ರೆ ಮತ್ತೆ ಟೈಮ್ ಹಿಡಿತದ. ಇದು ಇಲ್ಲಿಗೆ ಸಾಕು ಮಾಡಿ ಷಟಕ ನಾಳೆಗೆ ನೋಡೋಣ. ಸ್ವಲ್ಪ ನೋಡ್ಕೊಂಬರ್ರಿ. ನಾಳೆಗೆ 2ನೇ ತರಂಗದ 2ನೇ ಕಲಾ ಅನಾದಿ ಷಟಕ ಓದ್ಕೋರಿ. ಓದ್ಕೊಳ್ಳೋದೇನು ಪರ್ಫೆಕ್ಟ್ ಅದಿರಿ ನೀವೀಗ. ಅದರದ್ದೇ ಚರ್ಚೆ ಮಾಡ್ಲಕತ್ತೀರಲ್ಲ. ಈಗ ಎಷ್ಟನೇ ಕಲದಾಗ ಇದೀರಿ ನೀವೀಗ? ವಿಚಾರ ಚಂದ್ರೋದಯ ಮಾಡ್ಲಕತ್ತೀರಲ್ಲ. 3ನೇ ಕಲ. ಬಹಳ ಶಾಣ್ಯರಾಗ್ಬಿಟ್ರಿ. ಅಬ್ಬಾ, ನಮಗೇನ್ ಬೇಕು ಅದಕ್ಕೆ ತಯಾರಾಗಿ ಬಂದಿರಿ ನೋಡಿ. ವಿಚಾರ ಚಂದ್ರೋದಯ ವಿಚಾರ ಸಾಗರಕ್ಕ ಮ್ಯಾಚ್ ಮಾಡ್ಕೊಂಡು ಹೊಂಟಿರಿ. ಈಗ 2ನೇ ಕಲ ಅನಾದಿ ಷಟಕ ನೀವು ಅದು ಮುಗಿಸಿದ್ದಕ್ಕ ಈಗ ನಾ ಏನು ಹೇಳೋದು ಕಷ್ಟನೇ ಪಡಂಗಿಲ್ಲ. ಈಗ ನಾನು ಅಗದಿ ಆರಾಮ್ ಹೇಳ್ಬಿಡ್ತೀನಿ ನಾನೀಗ. ಗೊತ್ತಿದ್ದವ್ರಿಗೆ ಏನ್ ಹೇಳ್ಬೇಕು? ಕೊಡ ಅಂದ್ರೆ ಏನಂತ ಗೊತ್ತಿರ್ಲಾರ್ದವ್ರಿಗೆ ಕೊಡದ್ದು ನಾವು ಜ್ಞಾನ ಮಾಡಿ ಹೇಳ್ಬೇಕು. ಕೊಡ ಗೊತ್ತಿದ್ದವ್ರಿಗೆ ಕೊಡ ಅಂತ ಏನ್ ಹೇಳ್ಬೇಕು ನಾವು? ಘಟ ಅಂದ್ರೆ ಹಿಂಗಿರ್ತದ ನೋಡಪ್ಪ, ಗುಂಡಕ್ಕಿರ್ತದ, ಅದಕ್ಕೊಂದು ಬಾಯಿ ಇರ್ತದ, ಹಂಗಿರ್ತದ ಅಂತೇಳಿ ಹೇಳ. ಘಟ ಅಂತ ಗೊತ್ತಿದ್ದವ್ರಿಗೆ ಏನ್ ಹೇಳ್ಬೇಕು? ಈಗ ಅನಾದಿ ಷಟಕ ಪಕ್ಕ ಗೊತ್ತದಿಲ್ಲ ನಿಮಗೆಲ್ಲ? ಪರ್ಫೆಕ್ಟ್ ಆಗಿರಲಿಲ್ಲ ಅನಾದಿ ಷಟಕದಾಗ. ಮೊನ್ನೆ ಸ್ಟಡಿ ಮಾಡಿರಲ್ರಿ, ಬಹಳ ದಿನ ಆಯ್ತಾ ಏನದು? ಏನ್ ಮಾತಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಲ? ಅನಾದಿ ಷಟಕ 6 ಷಟಕಗಳು. ಸಂಬಂಧ, ಭೇದ, ಜೀವ ಈಶ್ವರರ ಭೇದ, ಅನಾದಿ, ಅವೆಲ್ಲ ಅನಾದಿಗಳ ಷಟಕ. ಇನ್ನೊಂದ್ಸಾರಿ ಓದ್ರಿ, ನಿಮ್ಗೆ ಡೌಟ್ ಇತ್ತಂತಂದ್ರೆ ಇನ್ನೊಂದ್ಸಾರಿ ಓದ್ಕೊಂಬರ್ರಿ. ವಿಚಾರ ಚಂದ್ರೋದಯ ನಾನೀಗ ಏನ್ ಮಾಡಿ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಮುಂದೆ ಓದ್ತಿರ್ತೀವಿ. ಸ್ವಲ್ಪ ಡೀಪ್ ಆಗಿ ತಗೋರಿ, ಒಂದ್ ಸ್ವಲ್ಪ ಓದ್ರಿ ಇವತ್ತು, ಅದನ್ನ ಓದ್ಕೊಂಬರ್ರಿ. ಅನಾದಿ ಷಟಕ 2ನೇ ಕಲ. ಓಕೆ, ಟೈಮ್ ಎಷ್ಟು ಆಯ್ತು? 8:30 ಆಯ್ತು. ಅಟ್ಟವ್ರು ಏನ್ ಹೇಳ್ತಾರ? ಅಜ್ಞಾನ ಅಂದ್ರು ಒಂದೇ, ಮೂಲ ಪ್ರಕೃತಿ ಅಂದ್ರು ಒಂದೇ, ಮಾಯ ಅಂದ್ರು ಒಂದೇ, ಅವಿದ್ಯೆ ಅಂದ್ರು ಒಂದೇ, ಜಡ ಅಂದ್ರು ಒಂದೇ. ಇಷ್ಟು ತಿಳ್ಕೊಂಡ್ಬಿಡ್ರಿ. ಮೂಲ ಪ್ರಕೃತಿ ಅಂತೇಳಿ ಶುದ್ಧ ಬ್ರಹ್ಮನೊಳಗದು ಆಶ್ರಯದೊಳಗದ. ಆ ಮೂಲ ಪ್ರಕೃತಿಯಲ್ಲಿ 3 ಭಾಗಗಳು. ಒಂದು ಭಾಗ ಏನಾಗ್ತದ? ಸತ್ವಗುಣ ಅಂದ್ರೆ ತಿಳಿ ನೀರಿದ್ದಂಗ. 2ನೇ ಭಾಗ ರಜೋಗುಣ ಅಂದ್ರೆ ರಾಡಿ ನೀರಿದ್ದಂಗ. ತಮೋಗುಣ ಅಂತಂದ್ರೆ ಅದು ಪೂರ್ತಿ ಕೆಸರಿದ್ದಂಗ. ಆ ಮೂಲ ಪ್ರಕೃತಿಯ ಆ ಸತ್ವಗುಣದ ತಿಳಿ ನೀರಿನಲ್ಲಿ ಬ್ರಹ್ಮನ ಪ್ರತಿಬಿಂಬ ಉಂಟಾದಾಗ ಅಲ್ಲೇನಾಗ್ತದ? ಈಶ್ವರ ತತ್ವ ಉಂಟಾಗ್ತದ. ಇಡೀ ಬ್ರಹ್ಮಾಂಡಕ್ಕ ಒಂದೇ ಒಂದು ಅಖಂಡ ತತ್ವ ಏನಾದಲ್ಲ, ಆ ಅಖಂಡ ತತ್ವ ಇಡೀ ಬ್ರಹ್ಮಾಂಡಕ್ಕೇನು ಉಂಟಾಗ್ತದಲ್ಲ, ಅದು ಏನಂತಂದ್ರ ಈಶ್ವರ ಮತ್ತು ಮಾಯೆಯರ ತತ್ವ. ಈಶ್ವರ ರಾಜ ಇದ್ದಂಗ, ಮಾಯೆ ಅವನ ರಾಜ್ಯ ಇದ್ದಂಗ. ಮತ್ತೆ ಅದೇ ಮೂಲ ಪ್ರಕೃತಿಯ ಮಧ್ಯ ಭಾಗದಲ್ಲಿ ಏನದಪ್ಪ ಅಂತಂದ್ರೆ ರಜೋಗುಣ ಅದ.
ಆ ರಜೋಗುಣ ಅಂದ್ರೆ ಮಲಿನ ಸತ್ವಗುಣ ಅಂತಾರೆ. ಅದು ಶುದ್ಧ ಸತ್ವಗುಣ, ಇದು ಮಲಿನ ಸತ್ವಗುಣ ಅಂದ್ರೆ ರಾಡಿ ನೀರು ಇದ್ದಂಗದ. ಇದ್ರೊಳಗ ಮಣ್ಣಿನ ಕಣಗಳ ಕಾರಣ ಅದು ರಾಡಿ ನೀರಾಗ್ಯದ. ಆ ರಾಡಿ ನೀರಿನೊಳಗೆ ಸಹಿತ ಒಂದಿಷ್ಟು ಅಸ್ಪಷ್ಟವಾದ ಪ್ರತಿಬಿಂಬ ಉಂಟಾಗ್ತದ. ಆ ಅಸ್ಪಷ್ಟವಾದ ಪ್ರತಿಬಿಂಬ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಈಗ ನಮಗೆ ಜೀವರುಗಳಿಗೆಲ್ಲ ಬ್ರಹ್ಮನ ಪ್ರತಿಬಿಂಬ ಸ್ಪಷ್ಟ ಇಲ್ಲ, ಅಸ್ಪಷ್ಟ ಅದ. ರಾಡಿ ನೀರೊಳಗಿನ ಒಂದು ಇದು ಇದ್ದಂಗ, ಪ್ರತಿಬಿಂಬ ಇದ್ದಂಗ ಪರಮಾತ್ಮನ ಬಗ್ಗೆ. ಅದು ಏನಾಗ್ತದಪ್ಪ ಅಂದ್ರೆ 84 ಲಕ್ಷ ಜೀವರಾಶಿಗಳು ಧೂಳಿನ ಕಣಗಳ ಹಾಗೆ ಇದ್ದು ಅವದ್ರೊಳಗ ಬ್ರಹ್ಮನ ಪ್ರತಿಬಿಂಬ ಬಿಂಬ ಎಲ್ಲ ಸೇರಿ ಅದೇನಂತ ರಜೋಗುಣದ ಲೀಲೆ ಆಗ್ತದೆ. ಅಲ್ಲಿ ಮಾಯೆ ಹೋಗಿ ಇಲ್ಲಿ ಅವಿದ್ಯೆ ಅನಿಸ್ಬರ್ತದೆ. ಅವಿದ್ಯೆ ಅಂತಂದ್ರೆ ಸಣ್ಣದು, ಅದರದೇ ಒಂದು ಭಾಗ, ಒಂದು ಅಂಶ, ಅದು ಅಂಶಿ. ಮಾಯೆ ಅಂಶ ಆದರೆ ಇದು ಅಂಶಿ. ಮಾಯೆ ಅಂಶಿ, ಇದು ಅವಿದ್ಯೆ ಅಂಶ. ಹೌದಲ್ಲ? ಮಾಯೆ ಅಂಶಿ, ಈಶ್ವರನ ಜೊತೆಗಿರುವ ಮಾಯೆ ಅಂಶಿ. ಇಲ್ಲಿ ಜೀವನ ಜೊತೆಗಿರುವ ಅವಿದ್ಯೆ ಅದರದೇ ಒಂದು ಅಂಶ. ಮತ್ತ ಮಾಯೆ ಜೊತೆಗಿರುವ ಈಶ್ವರ ಅಂಶಿ, ಇಲ್ಲಿ ಅವಿದ್ಯೆ ಜೊತೆಗಿರುವ ಜೀವ ಅಂಶ. ಹೇಳಕ್ ಬರಬರದ? ಈಶ್ವರನ ಒಂದು ಅಂಶ ಜೀವ, ಅವ ಅಂಶಿ. ಮಾಯೆ ಒಂದು ಅಂಶ ಅವಿದ್ಯೆ, ಆ ಮಾಯೆ ಅಂಶಿ. ಹೀಗಿದ್ದು ಇಲ್ಲೇನಾಗ್ತದ, ಜೀವರುಗಳ ಲೀಲೆ ಆಗ್ತದ. ಈ ಜೀವರುಗಳು ಇರೋದ್ರಿಂದ ಈ ಜಗತ್ತಿನೊಳಗ ಮೂಲ ಪದಾರ್ಥಗಳು ಈಶ್ವರ ಮತ್ತು ಮಾಯೆಯರು ತಯಾರು ಮಾಡ್ಯಾರ. ಪಂಚಭೂತಗಳು, ಕಲ್ಲ, ಮಣ್ಣ, ಪೃಥ್ವಿ, ಜಲ, ವಾಯು, ಆಕಾಶ, ಇವೆಲ್ಲ ಮೂಲ ಪದಾರ್ಥಗಳು ಮಾಯೆಯಿಂದ ತಯಾರಾಗ್ಯಾವ. ಇವೆಲ್ಲ ಆ ಮಾಯೆಯಿಂದ ತಯಾರಾದ ವಸ್ತುಗಳನ್ನು ತಗೊಂಡು ಜೀವ ಮತ್ತು ಅವಿದ್ಯೆಯರು ಇವ್ರೇನ್ ಮಾಡ್ತಾರ, ಮನಿಗಳು ಕಟ್ಕೋತಾರ, ರೋಡ್ಗಳು ಹಾಕ್ತಾರ, ಡ್ಯಾಮ್ಗಳು ಕಟ್ಕೋತಾರ, ವಿಮಾನ ಕಟ್ಕೊಂಡು ಮ್ಯಾಲ ಹಾರಾಡ್ತಾರ. ಇಲ್ಲಿರುವ ಪದಾರ್ಥಗಳನ್ನೇ ಬಳಸ್ಕೊಂಡು ಹಡಗುಗಳು ಮಾಡ್ಕೊಂಡು ನೀರಾಗಿ ಈಜಾಡ್ತಾರ. ಪಶು ಪಕ್ಷಿಗಳನ್ನ ಬಳಸ್ಕೊಂಡು ತಮ್ಮ ಹಿತಕ್ಕೆ ಅನುಕೂಲ ಮಾಡ್ಕೋತಾರ. ಇದೆಲ್ಲ ಜೀವರುಗಳ ಲೀಲೆ. ವಿಧಾನಸೌಧ, ಪಾರ್ಲಿಮೆಂಟು, ಸುಪ್ರೀಂ ಕೋರ್ಟ್ ಇವೆಲ್ಲ ಈಶ್ವರ ಮಾಯೆಯರಿಗೆ ಕಟ್ಲಕ್ ಬರಲ್ಲ, ಜೀವರುಗಳಿಗೆ ಕಟ್ಲಕ್ ಬರ್ತವೆ. ಅವ್ರಿಗೆ ಕಟ್ಲಕ್ ಬರ್ತದೇನ್ರಿ? ಯಾವರ ದೇವತೆಗಳಿಗೆ? ಜೀವರುಗಳು ಇಂಪಾರ್ಟೆಂಟ್ ಅದರ ಇಲ್ಲ ಈ ಭೂಮಿ ಮೇಲೆ? ಮತ್ತೆ ಇವರು ದೇವತೆಗಳು ಎಷ್ಟು ಇಂಪಾರ್ಟೆಂಟ್ ಅದರ, ಅವ್ರಕ್ಕಿಂತ ಇನ್ನ ಹೆಚ್ಚಿಗೆ ನಾವು ಇಂಪಾರ್ಟೆಂಟ್ ಇದೀವಿ. ನಾವು ಏನ್ ಕಡಿಮೆ ಇಲ್ಲ. ಅವ್ರ ಕಲ್ಲ ಮಣ್ಣ ಇಟ್ಕೊಂಡು ಕೂತ್ರಿ ಯಾವನಿಗೆ ಬೇಕಾಗ್ಯದ ಅದು. ಮುಂದೆ ಜೀವರುಗಳು ತಮ್ಮ ಅನುಕೂಲಕ್ಕೆ ಮಾಡ್ಕೊಂಡು ಎಷ್ಟು ಮಸ್ತ್ ಆರಾಮ್ ಅದಾರ ನೋಡ್ರಿ ಇದ್ರೊಳಗ. ಅವ್ರಕ್ಕಿಂತ ಜೋರದಾರ ಇವ್ರು. ಅವ್ರಕ್ಕಿಂತ ಜೋರದಾರ ಇವ್ರು. ನಿಮ್ಮಿಂದ ಅದಕ್ಕೆ ನೆನೆಸುವನಯ್ಯ ಕೂಡಲ ಸಂಗಮ ದೇವ ಅಂತಂದ್ರ ಗುಡ್ಡದಾಗ ಕಲ್ಲು ತಯಾರು ಮಾಡಿದವನಿಂತ ಚಲೋ ಆಗ್ಯದೋ ಏನ್ ಮನಿ ಕಟ್ಕೊಂಡು ಒಳಗೆ ಬೆಚ್ಚಗಿದ್ದವನಿಂತ ಚಲೋ ಆಗ್ಯದ್ರಿ ಜೀವನಿಗೆ? AC ಹಾಕೊಂಡು ಮಸ್ತ್ ಬ್ಯಾಸಿಗೆ ಮಕ್ಕತನ್ನಲ್ಲ, ಗುಡ್ಡದಾಗ ಕಲ್ಲು ತಯಾರು ಮಾಡ್ಕೊಂಡು ಕೂತ್ ಈಶ್ವರಿಗೆ ಚಲೋ ಆಗ್ಯದ, ಇಲ್ಲಿ ಚಲೋ ಆಗ್ಯದ? ಜೀವನಿಗೆ ಯಾರಲಿಂತ ಹೆಚ್ಚು ಅನುಕೂಲ ಆಗ್ಯದ್ರಿ? ಅವಿದ್ಯೆ ಜೀವರಿಂದ ಜೀವರಿಗೆ ಅನುಕೂಲ ಬಹಳ ಆಗ್ಯದ. ಈಶ್ವರನು ಮೂಲ ಪದಾರ್ಥಗಳಿರ್ಲಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಆ ಮಾತು ಬೇರೆ. ಹಿತ ಯಾರಲಿಂತ ಆಗ್ಯದ, ಹೆಚ್ಚು ಅನುಕೂಲ ಯಾರಲಿಂತ ಆಗ್ಯದ? ಜೀವನಿಂದ ಹೆಚ್ಚು ಪರಿಪೂರ್ಣತೆ ಆಗ್ಯದಿಲ್ಲ? ಪರಿಪೂರ್ಣತೆ, ಜ್ಞಾನ. ಸುಮ್ಮನೆ ಕೋಗಿಲೆಯಂತೆ ಹಾಡ್ತಾನ, ಕೋಗಿಲೆಯಂತೆ ಹಾಡ್ತಾನಂದ್ರೆ ಯಾಕೆ ಕೋಗಿಲೆ ಮನುಷ್ಯರ್ಕಿಂತ ಚಂದ ಹಾಡ್ತದ್ರಿ? ಮನುಷ್ಯನೇ ಚಂದ ಆಡ್ತಾನ. ನವಿಲಿನಂತೆ ನಾಟ್ಯ, ನವಿಲು ಅದ್ರ ಅಪ್ಪನಂಗೆ ನಾಟ್ಯ ಮಾಡ್ತಾನ ಮನುಷ್ಯ. ಪರಿಪೂರ್ಣತೆ ಇದ್ದದ್ದು ಮನುಷ್ಯನೊಳಗೆ ಅದ. ಸುಮ್ಮನೆ ಪ್ರಾಣಿಗಳ ಹೆಸರು ತಗೊಂಡ್ರೆ ಖುಷಿ ಆಗ್ತದ ಅಷ್ಟೇ. ಅವನಿಗೆ ಖುಷಿ ಆಗಿಲ್ಲ, ಪ್ರಾಣಿಗಳ ಹೆಸರುಗಳು ಬಳಸ್ತಾರ. ದುಡಿತಾನ, ಬಹಳ ಹಾರ್ಡ್ ವರ್ಕ್ ಮಾಡ್ತಾನ ಅಂತಂದ್ರೆ ಅವನಿಗೆ ಸಮಾಧಾನ ಆಗಂಗಿಲ್ಲ. ಕತ್ತಿ ದುಡ್ದಂಗೆ ದುಡಿತಾನಂದ್ರೆ ಸಮಾಧಾನ ಆಗ್ತದ. ಪ್ರಾಣಿಗಳ ಹೆಸರು ತಗೊಂಡ್ರೆ ಸಮಾಧಾನ, ಪ್ರಾಣಿಗಳ ಹೆಸರಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅವ್ರಿಗೆ. ಅದಕ್ಕೆ
ಅಜ್ಞಾನಿ ಅಲ್ಲವೇ ಜೀವ ನೀನು? ಪ್ರಾಣಿಗಳ ಹೆಸರು ತಗೊಂಡು ನೀನು ಖುಷಿ ಪಡ್ತಿದೆಲ್ಲ, ನಿನ್ನೊಳಗೆ ಎಲ್ಲ ಶ್ರೇಷ್ಠತೆ ಅದ, ನೀನೇ ಪರಮ ಶ್ರೇಷ್ಠ ಇದ್ದೀಯಾ ಅಂತೇಳಿ ಜೀವನಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ಲಕತ್ತಾರೆ ಈ ಒಂದು ಇದ್ರೊಳಗೆ. ಇರಲಿ, ಹೇಳಿದ ಪಾಠ ಈ ಒಂದು ಅಜ್ಞಾನದಿಂದ ಜೀವ ಈಶ್ವರರು ಹುಟ್ಟ್ಯಾರೋ ಏನು ಜೀವ ಈಶ್ವರರಿಂದ ಅಜ್ಞಾನ ಹುಟ್ಟ್ಯಾರೋ? ಜೀವ ಈಶ್ವರರಲ್ಲಿ ಅಜ್ಞಾನ ಆಶ್ರಯ ತಗೊಂಡದೋ ಏನು ಜೀವ ಈಶ್ವರರು ಅಜ್ಞಾನದಲ್ಲಿ ಆಶ್ರಯ ತಗೊಂಡಾರೋ? ಆಶ್ರಯ ತಗೊಂಡಾರ. ಇವ್ರ ಆಶ್ರಯದಲ್ಲಿ ಅದು ಇಲ್ಲ, ಅದು ಇರೋದು ಯಾರ ಆಶ್ರಯದಾಗ ಅದದು? ಶುದ್ಧ ಬ್ರಹ್ಮನ ಆಶ್ರಯದಾಗ. ಶುದ್ಧ ಬ್ರಹ್ಮನ ಆಶ್ರಯದಾಗಿದ್ದು 2 ಮರಿ ಹಾಕ್ಯದಂತೆ. ಹೆಂಗ ಆಕಳು 2 ಮರಿ ಹಾಕ್ಯದ, 3 ಮರಿ ಹಾಕ್ಯದ. ಸತ್ವ ರಜ ತಮ ಎನ್ನುವ 3 ಗುಣಗಳಿಂದ 3 ಮರಿ ಹಾಕ್ಯದ. ಒಂದು ಈಶ್ವರ, ಒಂದು ಜೀವ, ಇನ್ನೂ ಒಂದು ಜಡ. ಇಷ್ಟ ಏನೋ ಒಂದು ದೃಷ್ಟಾಂತ ಕೊಡ್ತಿರ್ತಾರ. ಆ ದೃಷ್ಟಾಂತನೂ ಪರಿಪೂರ್ಣ ಇರ್ಬೇಕಂತೇನಿಲ್ಲ. ಆದ್ರೆ ಸಿದ್ಧಾಂತ ಚಂದ ತಿಳ್ಕೊಂಡ್ಮೇಲೆ ಆ ದೃಷ್ಟಾಂತಗಳು ನಮ್ಗೇನಂತ ಮುಖ್ಯ ಅನ್ಸಂಗಿಲ್ಲ. ತಿಳಿಲಾರ್ದವ್ರಿಗೆ ಅಂತ ಹೇಳೋಲ್ಲ. ಓಕೆ, ಮತ್ತೆ ಯಾರಿಗೇನು ಹೇಳ್ಬೇಕಾ? ಏನಾರ ಹೇಳೋದದ, ಕೇಳೋದದ? ಶಿವರಾಜ್ ಗುರುಗಳದೇನು ತತ್ವಪದ? ಹೌದ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಆರೋಗ್ಯ ಯಾರ್ದು ಸರಿಗಿರಂಗಿಲ್ಲ. ಆರೋಗ್ಯ ಸರಿಗಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಜ್ಞಾನದ ಕೆಲಸ ಬಿಡಂಗಿಲ್ಲ. ಇದು ಮಾತ್ರೆ, ಔಷಧಿ ಇದ್ದಂಗೆ. ಇದನ್ನು ತಗೊಂಡ್ರೆ ಮತ್ತೆ ಆರಾಮಾಗಿ ಬಿಡ್ತೀರಿ. ಆರೋಗ್ಯ ಸರಿಗಿಲ್ಲ ಅಂತೇಳಿ ಬೇರೆ ಏನಾರು ಬಿಡ್ಬೋದು, ಆತ್ಮಜ್ಞಾನದ ಕೆಲಸ ಬಿಡಂಗಿಲ್ಲ. ಅದರೊಳಗೆ ಉತ್ಸಾಹದಿಂದ ಮಾಡಲೇಬೇಕು. ಅದು ನಿಮಗೆ ಏನ್ ಮಾಡ್ತದ? ಅನಾರೋಗ್ಯದಿಂದ ದೂರ ಮಾಡಿ ನಿಮಗೆ ಆರೋಗ್ಯವನ್ನು ಉಂಟು ಮಾಡುವ ಶಕ್ತಿ ಆತ್ಮಜ್ಞಾನದೊಳಗದ. ಆರೋಗ್ಯ ಸರಿಗಿರ್ಲಾರ್ದವ್ರಿಗೆ ಆರೋಗ್ಯ ಉಂಟಾಗ್ಯದ. ಕ್ಯಾನ್ಸರ್ ಪೇಷಂಟ್ಗಳು ಪಾರಾಗಿ ಆರೋಗ್ಯಯುತರಾಗಿ ಚೈತನ್ಯಾತ್ಮಕರಾಗ್ಯಾರ. ಆರೋಗ್ಯ ಸರಿಗಿಲ್ಲ ಅಂತ ಹೇಳುವ ಕಾರಣ ಸಕಾರಣವಲ್ಲ. ನನಗೂ ಆರೋಗ್ಯ ಸರಿಗಿರಲ್ಲ, ಏನ್ ಮಾಡ್ತೀರಿ? ಆರೋಗ್ಯ ಸರಿಗಿರ್ಲಾರ್ದಾಗ ಹೆಚ್ಚು ಹೆಚ್ಚು ಸತ್ಸಂಗ ಮಾಡಿದ್ರೆ ಹೆಚ್ಚು ಹೆಚ್ಚು ಆರೋಗ್ಯ ಬರ್ತದೆ, ಅಮೃತ ಉತ್ಪನ್ನ ಆಗ್ತದೆ ಅದರಿಂದ. ಹಿಂಗಾಗಿ ಉತ್ಸಾಹದಿಂದ ಈ ಕಾರ್ಯಗಳನ್ನು ಮಾಡಬೇಕಂತ ಒಂದು ಸೂಚನೆ. ಓಕೆ, ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ.